ಇವತ್ತು ನೋಡಿ ಫುಲ್ಲು ಜೋರ್ ಮಳೆ ಬರ್ತಾ ಇದೆ ನೋಡಿ. ಅಲ್ಲಿ ಪ್ರಾಕ್ಟೀಸ್ ನಡೀತಾ ಇದೆ ಎಲ್ಲರದು. ಈ ಮಳೆಯಲ್ಲಿ ಡ್ಯಾನ್ಸ್ ಆಡ್ತಾ ಇದಾರೆ ಅಲ್ಲಿ. ಇಲ್ಲಿ ನೋಡಿ ಗೈಸ್, ಗಂಡ ಹೆಂಡತಿ ಇಬ್ರ ಅವಸ್ಥೆ ನೋಡಿ. ನೆನ್ನೆ ಹಿಡಿದ್ರು ಇವತ್ತು ತಿಂತಿದ್ದಾರೆ ನೋಡಿ. ನೆನ್ನೆ ಹಿಡ್ಕೊಂಡ್ ಬಂದಿರೋ ಏಡಿಯಲ್ಲಿ ಮಾಡಿರೋ ಸುಕ್ಕ. ನಮ್ಮ ಸಣ್ಣ ಅವರು ಚೂರಿಗೆ ಟ್ರೈನಿಂಗ್ ಕೊಡ್ತಾ ಇದಾರೆ. ಈ ನನ್ನ ಮಗನಿಗೆ ತಿನ್ನಕ್ಕೂ ಬರಲ್ವಂತೆ. ಈ ತಿನ್ನೋದು ಹೇಳ್ಕೊಡ್ಬೇಕನ್ನೋ ನಿನಗೆ. ಇವಾಗ ರನ್ನಿಂಗ್ ರೇಸ್ ಇದೆ. 1 2 3 ಏ ಅಕ್ಕ ಸಬ್ಸ್ಕ್ರೈಬರ್ಸ್ ಎಲ್ರು ಹೇಗಂದ್ರೆ ಮಿಸ್ ಯು ಧನ್ಯಕ್ಕ, ಅಮ್ಮ ಮಿಸ್ ಯು ಅಂತ ಹೇಳ್ತಿದ್ರು. ನಂಗೆ ನಿಜ ಅದನ್ನ ನೋಡಿದಾಗ ಒಂಥರ ಬೇಜಾರಾಗ್ತಿತ್ತು. ನೋಡಿ ಈ ರೈಸ್ ತಿನ್ನೋದು ನಾವ್ ಇಲ್ಲಿ ಬಂದ್ರೆ ಬಾಯ್ಲ್ ರೈಸ್ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು. ನೋಡಿ ಬಸಳೆ ಸಾರು ಮಾಡಿದ್ದಾರೆ. ನೋಡಿ ಎಷ್ಟು ದೊಡ್ಡ ದೊಡ್ಡ ಸೈಜ್, ಒಳ್ಳೆ ನುಗ್ಗೆಕಾಯಿ ತರ ಇದೆ. ನೋಡಿ ಈ ಸಾಂಗ್ಗೆ ಇವಾಗ 3 ಜನ ಡ್ಯಾನ್ಸ್ ಮಾಡ್ತಾರೆ. ಅಂದ್ರೆ ಪ್ರಾಕ್ಟೀಸ್ ಮಾಡ್ಕೋತಾ ಇದಾರೆ. ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಟೈಮಿಂಗ್ಸ್ ಇವಾಗ 8 ಗಂಟೆ ಆಯ್ತು, ಆದ್ರೂ 3 ಜನನೂ ಎದ್ದಿಲ್ಲ ಗೈಸ್. ಮಲ್ಲೇಶ್ವರದಿಂದ ಬೆಂಗಳೂರಿಂದ ಎಲ್ಲ ನಿದ್ದೆನ ಇಲ್ಲಿಗೇನೆ ತಗೊಂಡು ಬಂದಿದ್ದಾರೆ ಅನ್ಸುತ್ತೆ. ಸಣ್ಣ ಮುನ್ನು ಅವರು ಬೆಂಗಳೂರಿಂದ ಬಂದದ್ದು ಮಳೆ ಸ್ಟಾರ್ಟ್ ಆಗಿದೆ ಜೋರಾಗಿ. ಇವತ್ತು ಬೆಳಿಗ್ಗೆನೆ ಸ್ಟಾರ್ಟ್ ಆಗಿದೆ, ಇವಾಗ್ಲೂ ನಿಂತಿಲ್ಲ. ಚೂರಿ ಇಲ್ಲಿ ನಿದ್ದೆ ಮಾಡಿದ್ದಾನೆ. ನಾನು ಲೈಟ್ ಆನ್ ಮಾಡಿಲ್ಲ, ಯಾಕಂದ್ರೆ ಪಾಪ ಅವರಿಗೆ ಡಿಸ್ಟರ್ಬ್ ಆಗುತ್ತೆ ಅಲ್ವಾ, ಕಣ್ಣಿಗೆ ಹೊಡೆಯುತ್ತಲ್ವಾ ಲೈಟ್, ಅದಕ್ಕೋಸ್ಕರ ಲೈಟ್ ಆನ್ ಮಾಡಿಲ್ಲ. ನೋಡಿ ಒಳ್ಳೆ ನಿದ್ದೆ ಈ ಮಳೆಗೆ. ನೋಡಿ ಇವಾಗ 10 ಗಂಟೆ ಆದ್ರೂ ನಮ್ಮ ಸಣ್ಣ ಮುನ್ನು ಎದ್ದೇ ಇಲ್ಲ. ನಮ್ಮ ಪುಣ್ಯಾತ್ಮ ಒಬ್ಬ ಇದ್ದಾನೆ ಚೂರಿ, ಅವನು ಎದ್ದಿದ್ದಾನೆ. ಅವನು ಇವಾಗ 10 ಗಂಟೆಗೆ ಎದ್ದದಷ್ಟೇ, ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದ. ಇವರು ಇನ್ನೂ ಎದ್ದಿಲ್ಲ. ನನಗೆ ಕಟ್ಬಿಟ್ಟು ಸಾಕು. ಕುಂಭಕರ್ಣ ನಮ್ಮ ಚೂರಿನೇ, ಆದರೆ ಅವನೇ ಫಸ್ಟ್ ಎದ್ದಿದ್ದಾನೆ. ಇವಾಗ ಅವರನ್ನು ಎಬ್ಬಿಸ್ಲಿಕ್ಕೂ ಮನಸ್ಸು ಬರ್ತಿಲ್ಲ, ಯಾಕಂದರೆ ಪಾಪ ಮೊನ್ನೆಯಿಂದ ಟ್ರಿಪ್ಪು ಅದು ಇದಂತ ಹೇಳಿ ನಿದ್ದೆ ಸ್ವಲ್ಪ ಅವರಿಗೆ ಕಡಿಮೆ ಆಗಿದೆ ಅನಿಸುತ್ತೆ. ಆದರೆ ಇಲ್ಲಿಗೆ ಬಂದರೆ ಅವರು ನಿದ್ದೆ ಮಾಡಲಿಕ್ಕೆ ಬರ್ತಾರಾ, ವ್ಲಾಗ್ ಮಾಡಲಿಕ್ಕೆ ಬರ್ತಾರಾ, ಅಲ್ಲ ನಮ್ಮೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಬರ್ತಾರಾ ಅಂತ ನಂಗಂತೂ ನಿಜ ಗೊತ್ತಿಲ್ಲ ಗೈಸ್. ನೋಡಿ ಸುತ್ತಲೂ ವೆದರ್ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ಸಖತ್ತಾಗಿದೆ. ಇವತ್ತು ಎದೋಳೋದು ತುಂಬಾ ಲೇಟ್ ಆಗೋಯ್ತು, ಅಂದ್ರೆ 10 ಗಂಟೆ ಆಗೋಯ್ತು. ಏನಕ್ಕಂದ್ರೆ ನೈಟ್ ಮಲಗಿದೆ 12:30, ಎಲ್ಲರೂ ಮಾತಾಡ್ಕೊಂಡು ಮಲಗಿದ್ವಿ. ಸೊ ಅದಕ್ಕೋಸ್ಕರ ಲೇಟ್ ಆಯ್ತು. ಈಚೆ ನೋಡಿ ನಮ್ಮ ಬಾರ್ಬಿ ಗುಡ್ ಮಾರ್ನಿಂಗ್ ಮಾಡ್ತಾಳೆ. ಇವೆಲ್ಲರೂ ಈ ಸೈಡ್ ಬಂದ ಗುಡ್ ಮಾರ್ನಿಂಗ್ ಬಾರ್ಬಿ ನೋಡಿ. ಫ್ಲಾಗ್ ಹಾರಿಸಿದ್ಲು ಬಾಲದಲ್ಲಿ. ನೋಡಿ ನಮ್ಮ ಚೋರಿ ಕೂತಿದ್ದಾನೆ. ಹಾಯ್ ಚೋರಿ, ಗುಡ್ ಮಾರ್ನಿಂಗ್. ಎಷ್ಟು ಗಂಟೆಗೆ ಎದ್ದೆ ನೀನು? 9:15. ನೋಡಿ ಇವಾಗ 10:30 ಆಗೋಯ್ತು. ಫ್ರೆಶ್ ಅಪ್ ಅಂದ್ರೆ ಮುಖ ತೊಳ್ಕೊಂಡು ಬರೋಷ್ಟರಲ್ಲಿ ನೋಡೋಣ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ. ಓಹೋ ನಮ್ ಧನ್ಯ ಅವರು ಏನ್ ಮಾಡ್ತಿದ್ದೀರಾ? ನನ್ನ ತಂಗಿಗೆ ಟೀ ಮಾಡಿ ಕೊಡ್ತಾ ಇದ್ದೇನೆ. ಟೀನಾ ಕಣ್ಣ ಚಾನ? ಅಣ್ಣ ಚಾ, ಅದೇ ಬ್ಲ್ಯಾಕ್ ಟೀ. ಬ್ಲ್ಯಾಕ್ ಟೀ ಮಾಡ್ಕೊಡ್ತಿದ್ದಾರೆ ತಂಗಿಗೆ. ಬೆಳಗ್ಗೆ ಎದ್ದು ಏನ್ ಮಾಡಿದ್ರಿ? ಎಷ್ಟು ಗಂಟೆಗೆ ಎದ್ರಿ? ಎಷ್ಟು ಗಂಟೆಗೆ ಎದ್ರಿ? 6:40 ಎದ್ದೆ. 6:40 ಎದ್ದು ನಿಜ ಅಷ್ಟೊತ್ತಿಗೆ ಎದ್ರಾ? 12:30 ಮಲಗಿ? ಹೌದು, ಅಂದ್ರೆ ಕೆಲಸ ಇರುತ್ತಲ್ಲ, ಸ್ವಲ್ಪ ಕೆಲಸ ಎಲ್ಲ ಮಾಡಿ ಇವಾಗ ಟೀ ಇಡ್ತಿದ್ದೇನೆ. ಏನ್ಮಾ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ಸೌಂಡ್ ಕೊಡ್ತಾ ಇರೋದು ಹೋ ಹೋ ಅಂತ? ಅದನ್ನ ನಮ್ಮನ ಹತ್ರ ಕೇಳ್ಬೇಕು ಎಷ್ಟು ಗಂಟೆ ಎದ್ಲು ಅಂತ. ಅದಕ್ಕೆ ಏನಕ್ಕೆ ಎದೋಳಲ್ವಾ ಇಷ್ಟೊತ್ತಿಗೆ? ಎದೋಳ್ತಾರಲ್ಲ ನಮ್ ಧನ್ಯ. ಅಂದ್ರೆ 7:30 ಆಗುತ್ತೆ. ಇದು ನೆಂಟ್ರೆಲ್ಲ ಇದ್ದಾಗ ಸ್ವಲ್ಪ ಬೇಗ. ಹಂಗಂದ್ರೆ ನಾವು ನೆಂಟ್ರು ಅಂತ ಅಚೀವ್ ಮಾಡ್ತಾ ಇದ್ದೀರಾ ಅಲ್ವಾ? ನಾವ್ ನೆಂಟ್ರ ಹಂಗಂದ್ರೆ? ಅಲ್ಲ ಅಲ್ಲ, ನನ್ನ ಭಾವ. ಇವ್ರು ನನ್ನ ತಂಗಿ. ಮತ್ತೆ ದೋಸೆ ಕೋಳಿ. ಅವ್ರು ಯಾರು? ನನ್ನ ಚೂರಿ ನಿಮ್ ತಮ್ಮ. ತಮ್ಮ ಮೈದನ. ಮೈದನ ಏನೋ ಅದು ನೀವೇ ಮಾಡ್ಕೊಬೇಕು. ಮೈದನ ಮೈದಾ ಗೊತ್ತಾ? ಪರಿಮಳ ಏನಿದು? ಏನ್ ಇರ್ಬೋದು ನಂಗೆ ಗೊತ್ತಿಲ್ಲ. ಫೇವ್ರೆಟ್ ಇದು. ಏನು ಮಾವಿನಕಾಯ? ಅವತ್ತೇ ಮಾಡಿಟ್ಟಿದ್ದೆ. ಮಾವಿನಕಾಯ ಉಪ್ಪು ನೀರಲ್ಲಿ ಹಾಕಿದ್ದು. ಹೌದಾ? ನೋಡಿ ಗಾಯ್ಸ್ ಉಪ್ಪಲ್ಲಿ ನೆನ್ಸಿದಾರೆ ಮಾವಿನಕಾಯಿ. ಆಮೇಲೆ ತಿನ್ನೋಣ, ಇವಾಗ ಟಿಫನ್ ಟೈಮ್ ಅಲ್ವಾ, ಟಿಫನ್ ಮಾಡೋಣ. ನೋಡಿ ಟಿಫನ್ ಏನೇನಿದೆ ಅಂತ. ಸನಮ ಏನಿದ್? ನೀರ್ ದೋಸೆ ನನ್ನ ಫೇವ್ರೇಟ್ ಮಾಡಿದಾರಮ್ಮ. ನೋಡಿ ಎಷ್ಟು ನೀರ್ ದೋಸೆ ಮಾಡಿದ್ದಾರೆ. ನಂದು ಫೇವ್ರೇಟ್, ನಿಮ್ದು ಫೇವ್ರೇಟ್. ನೀರ್ ದೋಸೆ, ಕೋಳಿ ಸಾರು, ತರಕಾರಿ ಸಾರು, ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅಡಿಗೆ ಮನೇಲಿ ತಿನ್ಬಾರ್ದು ನಿಮ್ಗೆ ಗೊತ್ತಾ? ಬನ್ನಿ ಎತ್ಕೊಂಡೋಗಿ, ಹಾಲಿಗೆ ಎತ್ಕೊಂಡೋಗಿ, ಹಾಲಲ್ಲಿ ಎತ್ಕೊಂಡು ಹೋಗ್ತೀನಿ. ನಾನು ಹಾಕೊಂಡು ತಿನ್ಬೇಕು. ಗಂಡನ ಬಗ್ಗೆ ಸ್ವಲ್ಪನೇ ಯೋಚನೆ ಇಲ್ಲ. ಹೆಂಡತಿ ಒಬ್ಬರೇ ಎತ್ಕೊಂಡು ಹೋಗಿ ತಿಂತಾ ಇದಾರೆ. ಯಾವಾಗ ತಿಂದಾದ್ಮೇಲೆ ಇಬ್ರು ಒಟ್ಟಿಗೆ ತಿನ್ನೋಣ ಸನುಮ, ಸರಿನಾ? ಎಷ್ಟಾಗ್ಲಿ? ಒಂದ್ 3 ಸಾಕು ಸದ್ಯಕ್ಕೆ, ಬೆಳಗ್ಗೆ ಅಲ್ವಾ. 3 ನೀರ್ ದೋಸೆ ಮತ್ತೆ ಚಿಕನ್ ಸಾಂಬಾರು ಮತ್ತೆ ತರಕಾರಿ ಸಾಂಬಾರು ಕೂಡ ಇದೆ. ಸೂಪರ್. ಅಮ್ಮನ ಹುಡ್ಕೋಣ ಈಗ. ಅಮ್ಮ ಎಲ್ಲಿದ್ದಾರೆ? ಅಮ್ಮ ಎಲ್ಲಿದ್ದಾರೆ? ಏನ್ ಮಾಡ್ತಿದ್ದೀರಾ ಅಮ್ಮ? ಬಿಸಿ ನೀರಾ? ಅಮ್ಮ ನೀವ್ ಎಷ್ಟು ಗಂಟೆಗೆ ಎದ್ರಿ? ನಾನು 6 ಗಂಟೆ ಅಲ್ಲ 5:30. ಫಸ್ಟ್ ಎದ್ದಿದ್ದೆ ಯಾರು ಮನೇಲಿ? ನೀವೇನಾ? 5:30. ದೋಸೆ ಒಯ್ಬೇಕಲ್ಲ. ಸರಿ ಅಮ್ಮ, ನಾವು ನೀರ್ ದೋಸೆ ತಿಂತೀವಿ. ನೀವ್ ತಿಂದ್ರಾ? ಅಮ್ಮ ಬೆಳಗ್ಗೆನೆ ಎದ್ದು ಟಿಫನ್ ಮಾಡ್ಬಿಡ್ತಾರೆ, ಯಾಕಂದ್ರೆ ಅವ್ರಿಗೆ ತಡ್ಕೊಂಡಿರಕ್ ಆಗಲ್ಲ. ನಮ್ಮ ಧನ್ಯ ಅವರು ಅಷ್ಟೇನೆ. ಇಲ್ಲ ಮಾಡಿಲ್ಲ. ಆಹಾ, ಸೆಕೆಂಡ್ ರೌಂಡ್ ಇದು ಸೆಕೆಂಡ್ ರೌಂಡ್ ಇರ್ಬೇಕು.
ನಿಮ್ಮೊಟ್ಟಿಗೆ ಒಂದ್ಸಲ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಬೇಜಾರಾಗ್ಬಾರ್ದಲ್ಲ ಬಂದ. ಅಬ್ಬಾ ಸರಿ ಆಯ್ತು ಬನ್ನಿ. ಎರಡೆರಡು ಸಲ ತಿಂತೀರಾ, ಏನಕ್ಕೆ ದಪ್ಪ ಆಗಲ್ಲ ನೀವು? ಬಾಡಿ ಮೇಂಟೈನ್ ಮಾಡ್ತೀನಿ. ತಿಂದ್ಬಿಟ್ಟು ಹೆಂಗ್ ಮೇಂಟೈನ್ ಮಾಡ್ತಾರೆ? ಎರಡೆರಡು ಸಲ ತಿಂದು ತಿಂದಿಲ್ವಾ? ನಿಜ ಇವ್ನು ಇಷ್ಟೊತ್ತಾದ್ರೂ ತಿಂದಿಲ್ವಾ? ಶಾಕ್ ಆಗ್ತಾ ಇದಲ್ಲ. ನಮ್ಮನೇಲಿ ಎದ್ದಿದ ತಕ್ಷಣ ತಿಂತಾನೆ. ಇವನು ಗ್ರೇಟ್ ತಾನೆ, ನಿಮ್ಗಿಂತ ಲೇಟ್ ಯಾವತ್ತೆದ್ದು ಹೇಳುದು. ಇವತ್ತು ಬೇಗ ಎದ್ದಿದ್ದಾನೆ, 10 ಗಂಟೆಗೆ ಎದ್ದದ್ದು. ಸ್ವಲ್ಪ ಸುಳ್ಳು ಹೇಳಿದ್ದಾನೆ ಅವನು. ನಾನು ಮತ್ತೆ ಸಣ್ಣವರು ಮತ್ತೆ ಚೂರಿ 3 ಜನ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ. ಅತಿಥಿಗಳಿನ ಮುಂಚೆ ಇಬ್ರು ತಿನ್ಬಿಟ್ಟಿದ್ದಾರೆ ಮನೇಲಿ. ಪರವಾಗಿಲ್ಲ, ಸುಮ್ಮನೆ ಹೇಳಿದ್ದು. ಸರಿ, ಇವತ್ತಿನ ಬ್ರೇಕ್ಫಾಸ್ಟ್ ನೋಡೋದಲ್ಲ ಗೈಸ್, ಇದನ್ನ ತಿಂತಾ ಇದೀವಿ. ಈಗಷ್ಟೇ ಟಿಫನ್ ಮಾಡಿದೆ. ಸೊ ಇವರು ರೀಲ್ಸ್ ಬೇರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅಮ್ಮ ಮತ್ತು ಧನ್ಯಾ ಅವರು ರೀಲ್ಸ್ ಮಾಡೋಣ ಅಂತ ಹೇಳಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಯಾವ ಥರ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ಮತ್ತು ವ್ಲಾಗ್ ಕೂಡ ನಾನು ನೈಟೇ ಎಡಿಟ್ ಮಾಡಿಬಿಟ್ಟು ಮಲ್ಕೊಂಡೆ. ಸೊ ಅದಕ್ಕೋಸ್ಕರನೇ 12:30 ಆಗಿದ್ದು ಮಲಗೋದಕ್ಕೆ. ಇವಾಗ ಆ ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೂ ಕೂಡ ಹೋಗಬೇಕು. 2 o'clock 1 o'clock ಮೇಲೆ ಅಪ್ಲೋಡ್ ಮಾಡೋದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಮುಂದೆ ವ್ಲಾಗ್ದು ಡೈಲಿ ವ್ಲಾಗ್ ಅಪ್ಲೋಡಿಂಗ್ ಟೈಮು 2 o'clockಗೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಏನಕ್ಕಂದರೆ ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು ಎಲ್ಲರೂ ಕೂಡ ನಮ್ಮ ವ್ಲಾಗ್ನ ನೋಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ 2 o'clock ಮೇಲೆ ಅಪ್ಲೋಡ್ ಮಾಡಿದ್ರೆ ಅವರು ನೋಡೋದಕ್ಕೂ ಈಸಿ ಆಗುತ್ತೆ. ಮಾರ್ನಿಂಗ್ಗೆ ಅಪ್ಲೋಡ್ ಮಾಡಿದ್ರೆ ರೀಚ್ ಆಗೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಆ ಟೈಮಲ್ಲಿ ಅಪ್ಲೋಡ್ ಮಾಡ್ತಾ ಇದೀವಿ. ಅಲ್ಲ, ನಿನ್ನೆ ನೈಟ್ ಫುಲ್ ಮಳೆ ಬಂತಲ್ವಾ? ಮಳೆ ಬಂತು. ಇದೇ ತರ ಒಂದು 3-4 ದಿನ ಬರ್ಬೇಕು ಕಂಟಿನ್ಯೂಸ್ ಆಗಿ, ಬಂದ್ರೆ ಅರಿತೆ. ಹೌದಾ? ನಾವು ಬಂದಿದ್ದೀನೇ ಅಷ್ಟೊಂದು ಅರಿತಾ ಇಲ್ಲ ಅಲ್ವಾ? ಇಲ್ಲಾಂದ್ರೆ ನೀರಲ್ಲೆಲ್ಲ ಆಟ ಆಡ್ಬೋದಾಗಿತ್ತು. ಹೌದು ಅಲ್ವಾ? ಮಳೆಗಾಲ ನೋಡಿ, ನಾವು ಟಿಫನ್ ಮಾಡೋಷ್ಟರಲ್ಲೇ ಟೈಮು 11 o'clock ಆಯಿತು. ನೋಡಿ, ಬೆಳಗ್ಗೆನೆ ಮಳೆ ಬರ್ತಾ ಇದೆ. ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾನೆ ಇಲ್ಲ ಅಮ್ಮ ಮಳೆ ಬರ್ತಿರೋದು ಕ್ಲಿಯರ್ ಆಗಿ. ಹಾ ಹೌದು. ಅಮ್ಮ ಏನಕ್ಕೆ ಅಲ್ಗೋಡೋಗ್ತಿದ್ದಾರೆ? ಏನಕ್ಕಮ್ಮ ನೀವು ರೀಲ್ಸ್ ಪ್ರಾಕ್ಟೀಸ್ ಮಾಡಲ್ವಾ? ಮಾಡಿ ಆಯ್ತಾ ಅಮ್ಮ? ನೋಡೋಣ ಹೆಂಗ್ ಮಾಡ್ತಾರೆ ನಮ್ಮ ಧನ್ಯಾ ಅವರು. ಅಮ್ಮ ಜಡ್ಜ್ ಅಲ್ಲ, ನೀವು ಮಾಡ್ಬೇಕು. ನೀವು ಡ್ಯಾನ್ಸ್ ಮಾಡ್ಬೇಕು. ನೀವ್ ಎಷ್ಟು ಜನ ಕಾಯ್ತಿರ್ತಾರೆ ನಿಮ್ ಫಾಲೋವರ್ಸ್. ನಮ್ ಧನ್ಯಾ ಅವರು ಡ್ಯಾನ್ಸ್ ಮಾಡೋದನ್ನ ನಾವು ಕಣ್ಣಾರ ನೋಡ್ಬೇಕಂತ. ಹಲೋ ಅಮ್ಮ, ಜಡ್ಜ್ ನೀವಾ? ಇವತ್ತು ನೋಡಿ ಫುಲ್ಲು ಜೋರ್ ಮಳೆ ಬರ್ತಾ ಇದೆ. ಸೊ ನಿಮ್ಗೆ ತೋರಿಸ್ಬೇಕು ಅಂತ ಹೋಗ್ತಾ ಇದೀನಿ. ಮಳೆ ಬಂದ್ರೆ ಈ ಜಾಗ ಯಾವ ತರ ಕಾಣುತ್ತೆ ಅಂತ ಬನ್ನಿ ನೋಡೋಣ. ಯಪ್ಪ, ಇವ್ರು ಬೇರೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ರೀಲ್ಸಿಗೆ ಅಂತ. ಇಷ್ಟು ಜೋರ್ ಮಳೇಲಿ ಹೆಂಗ್ ಮಾಡ್ತಾರೆ? ನೆಂದ್ರೆ ಅಷ್ಟೇ ಜ್ವರನೇ ಬರೋದು. ನೋಡಿ ಮಳೆ ಬಂದ್ರೆ ಹೆಂಗ ಕಾಣಿಸುತ್ತೆ ಮನೆಗೆ ಈ ಗಿಡ ಅಡ್ಡ ಇದೆ. ಸ್ವಲ್ಪ ಈ ಸೈಡ್ ಹೋಗೋಣ. ನೋಡಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇದಕ್ಕಿನ್ನ ಜೋರು ಮಳೆ ಬಂತು ನೈಟು. ಇವಾಗ್ಲೂ ಮಳೆ ಸುರಿತಾ ಇದೆ. ಇದೇ ತರ 3 ದಿನ ಮಳೆ ಬಂದ್ರೆ ನಾವು ಆ ಹೊಳೆಯಲ್ಲಿ ಆಟ ಆಡ್ಬೋದು. ಸಕ್ಕತ್ತಾಗಿರುತ್ತೆ. ನೋಡಿ, ಅಲ್ಲಿ ಪ್ರಾಕ್ಟೀಸ್ ನಡೀತಾ ಇದೆ ಎಲ್ಲರದು. ಈ ಮಳೆಯಲ್ಲಿ ಡ್ಯಾನ್ಸ್ ಆಡ್ತಾ ಇದ್ದಾರೆ. ನೋಡೋಣ, ಇವಾಗ ಶೂಟ್ ಮಾಡೋಣ ಅದನ್ನು ಕೂಡ. ನೋಡಿದ್ರಲ್ವಾ ವೆದರ್ ಯಾವ ಥರ ಕಾಣಿಸ್ತಿದೆ ಅಂತ? ತುಂಬ ಅಂದರೆ ತುಂಬಾನೇ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಜೋರು ಮಳೆ. ಈ ಮಳೆಯಲ್ಲಿ ಛತ್ರಿ ಹಿಡ್ಕೊಂಡು ಬಂದಿದ್ದೀನಿ ನಿಮಗೆ ತೋರಿಸೋಣ ಅಂತ. ಬನ್ನಿ. ನೋಡಿ, ಈ ಸಾಂಗ್ಗೆ ಇವಾಗ 3 ಜನ ಡ್ಯಾನ್ಸ್ ಮಾಡ್ತಾರೆ. ಅಂದ್ರೆ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದಾರೆ ಅಲ್ವಾ ಸನುಮ? ನೋಡೋಣ 3 ಜನ ಹೆಂಗ್ ಮಾಡ್ತೀರಾ ಅಂತ. ಬನ್ನಿ. ನೋಡೋಣ ಹೆಂಗ್ ಮಾಡ್ತಾರೆ. ಏನಿದು? ನೀವು ಮಾಡ್ಬೇಕು, ಅವಾಗ ಅವ್ರಿಗೂ ಜೋಶ್ ಬರುತ್ತಿನ್ನು. ನೀವು 3 ಜನ ಒಟ್ಟಿಗೆ ಮಾಡ್ಬೇಕು. ಅಮ್ಮ ಆಗ್ಲೇ ಸುಸ್ತೇ ಆಗೋದ್ರು. ಧನ್ಯನ್ ಮುಂದೆ ಹಾಕ್ರಿ. ಧನ್ಯ ಅವಿ ನಾಚ್ಕೋತಾ ಇದ್ದಾರೆ, ಮುಂದೆ ಹಾಕ್ರಿ. ಪ್ರಾಕ್ಟೀಸ್ ಸ್ಟಾರ್ಟ್. ಅಯ್ಯೋ ತಗಡೆ, ನಾನು ಮಾಡಾದ್ಮೇಲೆ ಮಾಡ್ತಾರೆ. ಅಲ್ಲ ಏನ್ ಗೊತ್ತಾ, ನೀವ್ ಈ ತರ ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೀರಲ್ಲ, ಇನ್ನೊಂದ್ಸಲಿ ಪರ್ಫೆಕ್ಟ್ ಆಗಿ ಮಾಡಿದ್ರೆ ಬರುತ್ತೆ ಅಲ್ವಾ ಸರ್? 3 ಜನನು ಪರ್ಫೆಕ್ಟ್ ಆಗಿ ಮಾಡ್ತಿಲ್ಲ. ಆದ್ರೆ ಫಸ್ಟ್ ಮಾತಾಡ್ಕೊಳ್ರಿ ಯಾವ ಸೈಡ್ ಮಾಡ್ಬೇಕು ಏನಂತ. 3, 2, 1 ಸ್ಟಾರ್ಟ್. ಇದು ಒಂದ್ ಕೆಲ್ಸ ಮಾಡಿ, ನೀವೇನ್ ಮಾಡ್ತೀರ ಗೊತ್ತಾ? ನೀವ್ 3 ಜನ ಹೋಗಿ ದೇವಸ್ಥಾನ ಮುಂದೆ ಕುಣಿರಿ ಅಲ್ವಾ? ಒಬ್ಬೊಬ್ಬರ ಅಲ್ಲ ಮತ್ತಿನ್ನೇನು ಒಬ್ಬೊಬ್ಬರ ತರ ಮಾಡ್ತಾ ಇದ್ರ. ಒಬ್ರು ಈ ಕಾಲ್ ಹೊಡೆದ್ರೆ ಇನ್ನೊಬ್ರು ಈ ಕಾಲ್ ಮಾಡ್ತಾ ಇದೀರ. ಆಪೋಸಿಟ್ ಇಂದ ಹೇಳ್ಕೊಟ್ಬಿಟ್ಟ ಅವ್ರು ಈ ಕಾಲ್ ಅನ್ಕೊಂಡು ಈ ಕಾಲ್ ಹೊಡಿತವ್ರಿಗೆ. ಅಯ್ಯೋ, ನೋಡೋಣ ಈ ಸರಿ. 3, 2, 1
ಸ್ಟಾರ್ಟ್. ಅಯ್ಯೋ ಅದು miss ಆಯ್ತು. ಮತ್ತೆ 3 ಮಾಡ್ತಾ ಇರೋ 2 1 ಸ್ಟಾರ್ಟ್. ಅವ್ಯ ಫಸ್ಟ್ ನಿಮ್ಮ ಅಕ್ಕ ಏನಕ್ಕೆ ಅದೇ ಸ್ಟೆಪ್ ಆಗ್ತಾಳೆ ಅಂತ ಗೊತ್ತಾಯ್ತಲ್ಲ. ಯಾಕೆ ಅದೇ ಸ್ಟೆಪ್ಪು? ಚೆನ್ನಾಗಿ ಮಾಡಿದ್ರು. ದಾಸ ಹೆಂಗ್ ಗೊತ್ತಾ ಫಸ್ಟ್ ರಾಸ ಇರೋಣ ಯಾಕಣ ಅಲ್ಲ ಇವರು ರಾಸ ಅದಕ್ಕೆ ದಾಸ ದಾಸ ರಸ ಮತ್ತೆ ರಸ. ನೋಡಿ, ಒಂದು ರೀಲ್ಸ್ ಮಾಡಬೇಕು ಅಂತ ಅಂದ್ರೆ ಈ ತರ ಫಸ್ಟ್ ಪ್ರಾಕ್ಟೀಸ್ ಇರುತ್ತೆ, ಆಮೇಲೆ ರೀಲ್ಸ್ ಮಾಡಕ್ ಸಾಧ್ಯ. ನೋಡಿದ್ರಲ್ವ ಪ್ರಾಕ್ಟೀಸ್ ಯಾವ ತರ ಮಾಡ್ತಿದ್ದಾರೆ ಅಂತ. ಸೊ ಇದನ್ನ ರೀಲ್ಸ್ ಮಾಡ್ತಾರಂತೆ, ನೋಡೋಣ ರೀಲ್ಸ್ ಮಾಡಿದ್ಮೇಲೆ ಯಾವ ತರ ಬರ್ಬೋದು ಅಂತ. ನೋಡಿ ಅಮ್ಮ ಮಳೆಯಲ್ಲಿ ಛತ್ರಿ ಹಿಡ್ಕೊಂಡು ನಿಂತಿದ್ದಾರೆ. ನೋಡಿ ಇಲ್ಲಿ ತುಳಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ರೆ, ಅಮ್ಮ ಇಲ್ಲಿ ಮ್ಯಾಟ್ ಹಾಕಿದ್ರು ಹೆಂಗ್ ಬೆಳೀತಿದ್ದು ನೋಡಿ. ಈ ಸೈಡ್ ತುಳಸಿ ಅಂತೂ ಡಿಫ್ರೆಂಟ್ ಆಗಿದೆ. ಈ ತರ ಮ್ಯಾಟ್ ಹಾಕಿದ್ರು ಬಂದಿದೆ ತುಳಸಿ ಮನೆ ಹತ್ರ, ಮನೆ ಮುಂದೆನೆ ಬಂದಿದೆ ನೋಡಿ. ಇಲ್ಲೊಂದಂದ್ರೆ ಈ ತುಳಸಿಗಿನ್ನ ಚೆನ್ನಾಗಿ ಈ ತುಳಸಿನೇ ಇದೆ. ಹೆಂಗಮ್ಮ ಬೆಳೀತಿದ್ದು? ನೀವೇ ಹಾಕಿದ್ದ? ಅದ್ರಷ್ಟಕ್ಕೆ ಅದೇ ಬೆಳೀತಾ? ಅದರಿಂದ ಬೀಜ ಬಿತ್ತು. ನೋಡಿ ಮಳೆಯಲ್ಲಿ ನೆನಿತೀರಾ ಬನ್ನಿ. ಬೀಜ ಬೀಳುತ್ತಲ್ವಾ? ಇದು ಸೌತೆಕಾಯಿ ಸೌತೆಕಾಯಿ ಬೆಳೆದಿದ್ದೀರಾ? ಬೆಳೆದಿದ್ದೀನಿ. ನೋಡಿ ಅಮ್ಮ ಸೌತೆಕಾಯಿ ಬೆಳೆದಿದ್ದಾರಂತೆ, ಅದನ್ನ ತೋರ್ಸೋದಕ್ಕೆ ಈ ಮಳೆಯಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ. ಎಲ್ಲಮ್ಮ ಇಲ್ಲೇ ಇದೆ ನೋಡು, ಡಿಫ್ರೆಂಟ್ ಆಗಿದೆ ಅದು. ನೋಡು ನೋಡು ಸೌತೆಕಾಯಿ ಎಲ್ಲಿ? ಅಲ್ಲಿ ನೋಡು. ಏನ್ ಮಾತು ಆ ತರ ಐತೆ? ಬಾಲ್ ತರ ಐತೆ, ಫುಟ್ಬಾಲು. ಅಯ್ಯೋ ಹಾಗೆ ಹೇಳ್ಬೇಡ. ಹೌದಾ? ಚೆನ್ನಾಯ್ತಲ್ವಾ? ತೋರಿಸ್ಬೇಕಾ? ಒಂದೇನಾ ಬಂದಿದ್ದು? ಇಲ್ಲ, ಎಲ್ಲ ಕೊಯ್ದಿಟ್ಟಿದ್ದೀನಿ ನೋಡು. ಕುಯ್ದ್ರಾ? ತೆಗ್ದ್ಬಿಡಿ ಅದನ್ನ. ಆಗಿದ್ರೆ ಆಗಿದ್ಯಾ? ನಮ್ ಸೈಡ್ ಕುಂಬಳಕಾಯಿ ಈ ತರ ಇರುತ್ತೆ, ಸೌತೆಕಾಯಿ ಈ ತರ ಇರಲ್ಲ. ಓ ಇದು ಡಿಫ್ರೆಂಟ್ ಸೌತೆಕಾಯಿ ಬರುತ್ತಲ್ಲ ಆ ತರದ್ದು. ದೊಡ್ಡದು ನೋಡಿ, ದೊಡ್ಡದು ಸೌತೆಕಾಯಿ ಬಿಟ್ಟಿದೆ, ಬಳ್ಳಿ ಬಿಟ್ಟಿದೆ. ಎಷ್ಟು ಅಲ್ಲಿವರೆಗೂ ಬಿಟ್ಟಿದೆ ಅಲ್ಲ ಬಳ್ಳಿ? ಅದು ಬಸಳೆ ಸೊಪ್ಪಿದ್ದು ಅದು. ಮತ್ತೆ ಅಲ್ಲಿದೆ ಬಾ. ಏನ್ ಅಲ್ಲಿದೆ ನೋಡಿ, ಒಳ್ಳೊಳ್ಳೆ ಗಿಡ ಹಾಕಿದ್ದಾರೆ ಈ ಸರಿ ಬಂದಿರೋದ ಅಮ್ಮ? ಅದು ರೀಸೆಂಟ್ ಆಗಿ ಹಾಕಿದ್ದ? ಮಳೆಗಾಲದಲ್ಲಿ ಮಾತ್ರನ ಆಗೋದು? ಹೇಳಿ ಬನ್ನಿ, ಛತ್ರಿ ಒಳಗಡೆ ಬನ್ನಿ, ಮಳೆಯಲ್ಲಿ ನೆನಿತೀರಾ. ನೆಕ್ಸ್ಟ್ ಎಲ್ಲಿ? ಅಲ್ಲಿ ಹೋಗೋಣ. ಇಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ, ನೋಡೋಣ. ಅಲ್ಲೂ ಗಿಡ ಹಾಕಿದಾರಂತೆ ನೋಡಿ. ಈ ರೂಟಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ. ಅಮ್ಮ ಮೊನ್ನೆ ಬೇರೆ ಹಾವು ಬಂತು ಅಂದ್ರಲ್ಲಮ್ಮ, ಹಾವಿರಲ್ವಾ? ನೋಡ್ತಾ ಇದೀವಿ, ಏನೇನೋ ಗಿಡ ಹಾಕಿದ್ದಾರೆ. ಏನ್ಮಾ ಇಲ್ಲಿ ಏನೇನೋ ಹಾಕಿದ್ದೀರಾ? ಇದೇನಿದು? ಅಲ್ಸೊಂಡೆ ಕಾಳ? ಸರಿ, ಅಲ್ಸೊಂಡೆ ಕಾಳು ಹಾಕಿದ್ದಾರೆ. ಇದು ಕುಂಬಳಕಾಯಿ. ಇದು ಅದು ಏನು ಅದಕ್ಕೆ ಇದು ಏನು ಹುಳ ಬಂದಿತ್ತು, ಹಾಗೆ ಸ್ವಲ್ಪ ಚೆನ್ನಾಗಿ ಬಂದಿಲ್ಲ ನೋಡಿ. ಎಷ್ಟು ಚೆನ್ನಾಗಿತ್ತು ಅಂದ್ರೆ ಕುಂಬಳಕಾಯ ಒಂದು ಬಿಟ್ಟಿಲ್ವಾ ಈಗ? ಇಷ್ಟಿಷ್ಟು ದಪ್ಪ ಹೂವ ಬಿಟ್ಟಿದೆ ಅಲ್ಲ? ಬಿಟ್ಟಿತ್ತು, ಅದು ಹುಳ ಬಂದು ಸೇರ್ಕೊಡ್ತು. ಏನಾಯ್ತು ಗೊತ್ತಿಲ್ಲ ನೋಡು. ಆತರ. ಮತ್ತೆ ಅದೊಂದು ಬೇರೆದ್ದು ಅಲ್ಸಂಡೆದು. ಇದು ಬೇರೆ ತರ ಅಲ್ಸಂಡೆನಾ? ಇದಾ? ಅದೊಂದು ಬೇರೆ ನೋಡಿ. ಈ ಸರಿ ಏನೇನೋ ಹಾಕಿದ್ದಾರೆ, ತರಕಾರಿ ಐಟಮ್ಸ್ ಎಲ್ಲ. ಫ್ರೂಟ್ಸ್ ಹಾಕಿಲ್ವಾ ಅಮ್ಮ? ಫ್ರೂಟ್ಸ್ ಇದೆ ತೋರಿಸ್ತೀನಿ. ಫ್ರೂಟ್ಸ್ ಹಾಕಿದ್ರ? ಮತ್ತೆ ಇದು ಬೇರೆ ಅಲ್ಸಂಡೆ, ಉದ್ದಕ್ಕಿದ್ದದು. ಓ ಇದು ಬಳ್ಳಿ ಬೆಳ್ಕೊಳ್ಳಿ ಅಂತ ಇದನ್ನ ಇಟ್ಟಿರೋದಾ? ಮೀಟ್ರ್. ಮತ್ತೆ ಅಲ್ಲಿ ಇದು ಏನು ಆ ಸೈಡ್ ನೋಡು, ಅರ್ಶಿಣ ಹಾಕಿದೀರಾ? ಇದಾ ನೋಡಿ, ಇದು ಅರ್ಶಿಣ ಅಂತೆ. ಲೈನಕ್ಕೂ ಹಾಕಿದ್ದಾರೆ. ಈ ಜಾಗದಲ್ಲಿ ಏನೇನ್ ಹಾಕಿದೀರಾ ಅಂತಾನೆ ಗೊತ್ತಾಗಲ್ವಲ್ಲಮ್ಮ? ಅಂದ್ರೆ ಹೊಸದಾಗಿ ಯಾರಾದ್ರೂ ಬಂದ್ರೆ ನೋಡಿದವ್ರು ಗೊತ್ತಾಗೋದಿಲ್ಲ ಅಲ್ಲ. ನೆನಿತಿದ್ದೀರಾ ಬನ್ನಿ. ಇದು ನೋಡು ಫ್ರೂಟ್ಸ್ ಗಿಡ. ಇದಿದಲ್ವಾ ಸಪೋಟ? ಅಲ್ಲ, ಅದೇ ಸಪೋಟ. ಅದು ಇದೇ ಕಲರ್ ಒಳಗೆ ಕೂಡ. ಒಂದೆರಡು ಆಗಿತ್ತು ಮೊನ್ನೆ, ಇದೇ ಕಲರ್ ಬರುತ್ತೆ ಒಳಗೆ ಕೂಡ. ಚೆನ್ನಾಗಿದೆ, ಸ್ವೀಟ್ ಆಗಿದೆ. ಬಂದಿತ್ತ ಹಣ್ಣು ಆಲ್ರೆಡಿ? ಎರಡಾಗಿತ್ತು ನೋಡಿ. ಚಿಕ್ಕ ಗಿಡದಲ್ಲಿ 2 ಆಗಿತ್ತಂತೆ ಆಲ್ರೆಡಿ ಹಣ್ಣು. ಕಿತ್ಕೊಂಡು ತಿನ್ಬಿಟ್ಟಿದ್ದಾರೆ. ಅಲ್ಲಿ ಚೇಪೆಕಾಯಿ ಎಷ್ಟೊಂದು ಬಂದೈತಲ್ಲಮ್ಮ ಅಷ್ಟು ಚಿಕ್ಕ ಇದ್ರಲ್ಲಿ. ಅದು ಕೆಂಪು ಕಲರ್ ಅಲ್ವಾ? ಇದು ನೋಡಿ ಕಲರ್. ಚೇಪೆಕಾಯ ಸಪೋಟನ? ಅದು ಚಿಕ್ಕುನಾ? ಅಲ್ಲ, ಈ ತರದ್ದೇ. ಹಾ, ಹಂಗಂದ್ರೆ ಚೇಪೆಕಾಯಿ. ಚೇಂಜ್ ಅಷ್ಟೇ, ನಂಗೆ ಬೇಡ. ಅದು ರೆಡ್ ಕಲರಾ? ಚಕ್ರಿ ಬೇಡ ನಿಂಗೆ. ರೆಡ್ ಕಲರ್ ಅದು. ಅದು ರೆಡ್ ಕಲರ್ ಚೇಪೆಕಾಯಿ ಅಂತೆ, ಸಪೋಟ ಅಲ್ಲ. ನಾನು ಸಪೋಟ ಅಂದೆ. ನೋಡಿದ್ರೆ ಇದು ನೋಡಿ, ಇದು ನಾರ್ಮಲ್ ವೈಟ್ ಕಲರ್. ಆಗ್ಲೇ ಎಷ್ಟೊಂದು ಬಿಟ್ಟಿದೆ. 1 2 3 4 5 6 7 ಬಿಟ್ಟಿದೆ ಚೇಪೆಕಾಯಿ. ಹಂಗಂದ್ರೆ ದೊಡ್ಡ ಮರ ಆದ್ರೆ ಇಲ್ಲಿ ಆರಾಮಾಗಿ ಕಿತ್ಕೊಂಡು ತಿನ್ಬೋದಲ್ವಾ? ಮತ್ತೆ ಇಲ್ಲಿ ನೋಡು, ಇದು ಹೀರೆಕಾಯಿ ಎಲ್ಲಮ್ಮ ಐತೆ. ಓ ಅಲ್ಲಿ ಬಳ್ಳಿ ಹೀರೆಕಾಯಿದು ಬಳ್ಳಿ ಹೋಗ್ತಿದೆ.
ಹಾಕಿಲ್ಲ, ಇನ್ನು ಚಪ್ಪರ ಹಾಕ್ಬೇಕಾ? ಹಾಕ್ಬೇಕಷ್ಟೇ. ಅಲ್ಲ ಅಮ್ಮ, ನೀವು ಇಲ್ಲಿ ಅಡಕೆ ಮರ ಹಾಕಿದ್ದೀರಾ ಗೊತ್ತಾ? ಅದೇನಾದ್ರೂ ಬೆಳ್ಕೊಂಡ್ರೆ ನಿಮ್ ಮನೆ ಕಾಣೋದೇ ಇಲ್ಲ. ಇಲ್ಲ, ಹೌದು. ಈ ಸೈಡ್ ಹಾಕ್ಬೇಕಾಗಿತ್ತು ಅಂತ. ಆ ಸೈಡ್ ಹಾಕೋಣ ನೆಕ್ಸ್ಟ್. ಅಲ್ಲ, ಇಲ್ಲಿ ಹಾಕಿರೋದ್ನೇ ಅಲ್ಲಿ ಹಾಕ್ಬೇಕಾಗಿತ್ತು. ಅವಾಗ ಈ ಮನೆ ವ್ಯೂ ಪಾಯಿಂಟ್ ಚೆನ್ನಾಗಿ ಕಾಣಿಸ್ತಿತ್ತು. ಈ ಮನೆ ಒಂದು ಸಿಂಗಲ್ ಮನೆ ತರ. ಹೌದು, ಆದ್ರೆ ಖಾಲಿ ದುಡ್ಡು ಏನಕ್ಕೆ ಬಿಡುದು ಅಂತ. ಅಡಿಕೆ ಆದ್ರೆ ಒಳ್ಳೇದಲ್ಲ. ಸರಿ ಬನ್ನಿ ಹೋಗೋಣ. ಅಲ್ಲಿ ನೋಡು, ಅದೇಂದ್ರದು? ಇದು ಬೀಜ ಇಲ್ಲದ ಇದು ಲೆಮನ್. ಓ, ಲೆಮನ್ನಾ? ಬೀಜ ಇಲ್ಲದ್ದು ಹಸಿ. ಯಾವಾಗ ತಗೊಂಬಂದ್ ಹಾಕಿದ್ದು? ಮೊನ್ನೆ ಹಾಕಿದ್ದೇವೆ. ಮೊನ್ನೆ ಹಾಕಿದ್ದ? ಅದ್ರಲ್ಲಿ ಬೀಜ ಇಲ್ಲ. ಆಯ್ತಾ, ಸಪೋರ್ಟ್ ಅಲ್ಲಿ ನೋಡು. ನಿಮ್ಗೆ ಈ ತರ ಇಷ್ಟ ಅಲ್ವಾ ಎಲ್ಲ ಹಣ್ಣು ತರಕಾರಿ ಹಾಕಕ್ಕೆ? ಅದು ಸಪೋಟನಾ? ನೋಡಿ ಅಲ್ಲಿ ಕರೆಕ್ಟ್, ಇದು ಸಪೋಟ ಗಿಡ. ಆಚೆ ಸೈಡ್ ಒಂದು ಮ್ಯಾಂಗೋ ಗಿಡ ನೋಡಲ್ಲಿ. ಯಾವ್ದು ಮ್ಯಾಂಗೋ? ಆಚೆ ಸೈಡ್ ಓ, ಕಟ್ಟಿದ್ದಾರೆ. ಗೊತ್ತಾಯ್ತು. ಆಯ್ತಾ, ನೋಡಿ ಇಲ್ಲಿ ಮ್ಯಾಂಗೋ ಗಿಡ ಹಾಕಿದ್ದಾರೆ. ಈ ಸರಿ ಒಳ್ಳೊಳ್ಳೆ ಫ್ರೂಟ್ಸ್ ತರಕಾರಿಗಳು ಹಾಕಿದಿರಲ್ವಾ? ಇದು ಹಲಸಿನ ಹಣ್ಣು. ಹಲಸಿನ ಹಣ್ಣು 1 ವರ್ಷ 1.5 ವರ್ಷಕ್ಕೆ ಆಗುತ್ತೆ ಅಂತೆ. 1.5 ವರ್ಷಕ್ಕೆ ಆಗುತ್ತಂತೆ ಇದು. ನೋಡೋಣ, ಇನ್ನು 1 ವರ್ಷ ಟೈಮ್ ಐತೆ. ಅಷ್ಟೇ, ಇನ್ನು ತುಂಬಾ ಗಿಡ ತರ್ಲಿಕ್ಕೆ ಹೋಗ್ಬೇಕು ತರ್ಲಿಕ್ಕೆ. ಹೌದಾ? ಹಣ್ಣುಗಳು ಹಾಕೋಣ ಅನ್ಕೊಂಡಿದ್ದೀರಾ? ಫುಲ್ ಇಲ್ಲಿ ಹಾಕ್ಬೇಕು, ಖಾಲಿ ಇದೆ ಅಲ್ವಾ ಜಾಗ, ಅದ್ರಲ್ಲಿ ಫುಲ್ ಹಣ್ಣು ಹಾಕ್ಬೇಕು. ಸರಿ ಬನ್ನಿ. ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣ್ತದೆ. ಲಿಚ್ಚಿ ಅಲ್ಲಿ ಇದೆ, ಇಲ್ಲ ಸೈಡ್ ಅಲ್ಲಿ ನೆಟ್ಟಿದ್ದಾರೆ. ಲಿಚ್ಚಿ ಬೆಳೆಯುತ್ತಾ ಇಲ್ಲಿ? ಹೌದಾ? ಸೈಡ್ ನೆಟ್ಟಿದ್ದಾರೆ, ಲಿಚ್ಚಿ ಕೂಡ ನೆಟ್ಟಿದಾರಂತೆ. ಹಾಕಿದಷ್ಟೇ. ಬನ್ನಿ ಅಮ್ಮ, ಒಳ್ಳೆ ಹಣ್ಣುಗಳು. ಹಂಗಂದ್ರೆ ನಾವು ಫ್ರೂಟ್ಸ್ ಅಂಗಡಿಗೆ ಹೋಗೋದು ಬೇಡ. ಇನ್ಮೇಲೆ ನಾವು ಫ್ರೂಟ್ಸ್ ಅಂಗಡಿಗೆ ಹೋಗೋದು ಬೇಡ. ಅಮ್ಮ ಇಲ್ಲೇ ಫ್ರೂಟ್ಸ್ ಎಲ್ಲ ಇದು ಮಾಡ್ತಾರೆ. ಮನೆಗೆ ಬಂದ್ರೆ ನಾವು ಊರಿಂದ ಫ್ರೂಟ್ಸ್ ತಗೊಂಬರೋದು ಬೇಡ, ಇಲ್ಲೇ ಇರುತ್ತೆ. ಬಂದು ಚೆನ್ನಾಗಿ ಅಲ್ಲಿ ಬೇರೆನೆ ಕಿತ್ಕೊಂಡು ತಿನ್ಬೋದು. ಅಮ್ಮ ಎಲ್ಲ ಸೀಸನ್ ಹಣ್ಣ ಅದು, ಇಲ್ಲ ಯಾವಾಗಂದ್ರೆ ಅವಾಗ ಬೆಳೆಯುತ್ತಾ? ಲಿಚ್ಚಿ ಇಲ್ಲ, ಅದು ಸೀಸನ್ ಅಲ್ವಾ ಲಿಚ್ಚಿ? ಅಲ್ಲಿ ಮಾತ್ರ ಅಲ್ವಾ. ಲಿಚ್ಚಿ ಸೀಸನ್. ಇದು ಮಾವಿನಕಾಯ 2 ವರ್ಷಕ್ಕೆ ಆಗುತ್ತಂತೆ. ನೋಡಿ, 2 ವರ್ಷಕ್ಕೆ ಆಗುತ್ತಂತೆ ಈ ಮಾವಿನಕಾಯಿ. ಹಂಗಂದ್ರೆ ಒಂದು 2 ವರ್ಷ ಅಷ್ಟರಲ್ಲಿ ನಮ್ಗೆ ಒಳ್ಳೊಳ್ಳೆ ಫ್ರೂಟ್ಸ್ ಎಲ್ಲ ಸಿಗುತ್ತೆ ಈ ಜಾಗದಲ್ಲಿ. ಬಟರ್ ಫ್ರೂಟ್ ಇಲ್ಲಿ ನೋಡು, ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಲ್ಲ ಅಮ್ಮ. ಬಟರ್ ಫ್ರೂಟ್ ಜ್ಯೂಸ್ ಕುಡಿದ್ರೆ ಒಳ್ಳೇದಮ್ಮ. ಬಟರ್ ಫ್ರೂಟ್ ಬಿಟ್ಟಿದೆ, ಗಿಡ ಬಿಟ್ಟಿದೆ. ಜಂಬುನೇರಳೆ ಅಲ್ಲಿ ಇದೆ, ಮತ್ತೆ ಇದು ಕೆಂಪು ನೋಡು, ಇಲ್ಲಿ ಕೆಂಪು ಜಂಬುನೇರಳೆ. ಓ, ಇದು ಜಂಬು ನೇರಳೆನಾ? ಕೆಂಪು ಇದು ಜಂಬು ನೇರಳೆ, ಬಟರ್ ಫ್ರೂಟು. ಲಕ್ಷ್ಮಣ ಫಲ. ಹಾ, ಲಕ್ಷ್ಮಣ ಫಲ ನೋಡಿ, ಇದು ಲಕ್ಷ್ಮಣ ಫಲ ಅಂತೆ. ಸೇಮ್ ಎಲ್ಲ ಒಂದೇ ತರ ಎಲೆ ಐತಲ್ಲಮ್ಮ. ಸುಮ್ನೆ ಒಂದೇ ಗಿಡ ತೋರಿಸ್ಬಿಟ್ಟು ಅದು ಇದು ಅಂತ ಹೇಳ್ತಿದ್ದೀರಾ? ಅಲ್ಲಲ್ಲಿ ತೋರಿಸಿದಲ್ಲ ನಾನು. ಸರಿ. ಮತ್ತೆ ಅಲ್ಲಿ ಈ ತರ ನ್ಯಾಚುರಲ್ ಆಗಿ ಬೆಳೆದ್ರೆ ಎಷ್ಟು ಖುಷಿ ಅಲ್ಲ ಅಮ್ಮ? ಸೌತೆಕಾಯಿ ನಾನು ಸಾಂಬಾರ್ ಮಾಡ್ತೇನೆ, ಎಷ್ಟು ಟೇಸ್ಟ್ ಆಗಿದೆ ಗೊತ್ತಾ? ಹೌದಾ? ಮತ್ತೆ ಮಾಡಿ ಕೊಡ್ತೇನೆ. ನಾವು ಕೃಷಿ ಇಲಾಖೆನ ಬಂದಿದ್ದು. ಇವಾಗ ನಿಮ್ಗೆ ತೋರಿಸಿದ್ರಲ್ಲ ಅಲ್ಲೆಲ್ಲ, ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿ. ಎಷ್ಟು ಸೌತೆಕಾಯಿ ಇತ್ತು ಗಿಡದಲ್ಲಿ? ಸೌತೆಕಾಯಿ ಒಂದೇ ಇದ್ದಿದ್ದು. ಒಂದೇ ಇದ್ದಿದ್ದ? ಹಣ್ಣಾಗಿತ್ತ ಕಾಯಿ ಆಗಿತ್ತ? ಹಣ್ಣು. ಮತ್ತೆ ಒಳಗೆ ಮನೆ ಒಳಗಡೆ ಇದ್ದಿದ್ದಕ್ಕೆ ಅದನ್ನ ಕಿತ್ಲಿಲ್ಲ. ಮನೆ ಒಳಗಡೆ ಇತ್ತು ಆಲ್ರೆಡಿ, ಅದಕ್ಕೆ ಅದನ್ನ ಕಿತ್ತಿಲ್ಲ. ಕಿತ್ತಿದ್ರೆ ಅದು ಹಾಳಾಗುತ್ತೆ ಅಂತ ಅಲ್ವಾ ಅಮ್ಮ? ಪೇರಳೆ ಎಷ್ಟು ಗಿಡ ಇದೆ? ಪೇರಳೆ ಅದರಲ್ಲಿ ಒಂದು 8 ಹಣ್ಣಿತ್ತು, 3 ಗಿಡ ಇತ್ತು. ಆಯ್ತು. ಜಂಬು ನೇರಳೆ ಎಷ್ಟಿದೆ? ಜಂಬು ನೇರಳೆ 2, ಒಂದು ವೈಟ್ ಒಂದು ರೆಡ್. ಮಾವಿನಕಾಯಿ ಗಿಡ ಎಷ್ಟಿದೆ? ಮಾವಿನಕಾಯಿ ಒಂದು 3-4 ಇತ್ತು. ಬಟರ್ ಫ್ರೂಟ್ ಒಂದೇ ದೊಡ್ಡದಾಗಿ ಬೆಳೆದೈತೆ. ಎಲ್ಲಿ ಅದು? ಈ ಜಾಗ ಅಲ್ಲಿ. ನೀವು ನೆಕ್ಸ್ಟ್ ಇದಕ್ಕೆ ಸೆಲೆಕ್ಟ್ ಆಗಿದ್ದೀರಾ? ಓಕೆ, ನೆಕ್ಸ್ಟ್ ಅಂದ್ರೆ 2 ವರ್ಷದಲ್ಲಿ ಫ್ರೀ ಆಗಿ ಕಿತ್ಕೊಂಡು ತಿನ್ಬೋದು. ನಮ್ಗೆ ಕೃಷಿ ಇಲಾಖೆಯಿಂದ ಅಗ್ರಿಮೆಂಟ್ ಬಂದಿದೆ. ಇನ್ಮೇಲೆ ಅದರಲ್ಲಿ ನಾವು ಫ್ರೀಯಾಗಿ ಕಿತ್ಕೊಂಡು ತಿನ್ಬೋದು. ಏನಕ್ಕಂದ್ರೆ ಇಷ್ಟು ಕ್ವಶನ್ಗೆ ನಾನು ಆನ್ಸರ್ ಮಾಡಿದ್ದೀನಿ. ಏನಂತೀರಾ ಕೃಷಿ ಇಲಾಖೆಯವರೇ? ಸೆಲೆಕ್ಟೆಡ್ ಆಗಿದ್ದಾರೆ, ಸಿಗ್ನೇಚರ್ ಸರಿ, ಆಸ್ತಿನ ನಮ್ಮ ಹೆಸರು ಬರ್ದ್ಬಿಡಿ. ನೋಡಿದ್ರಾ, ಆಸ್ತಿ ಅಂದಿದ ತಕ್ಷಣ ಹೆಂಗೆ ಎದೋಳಿದ್ರು? ಯಬ್ಬಾ, ಓ ಅವ ಜಾತಕದಲ್ಲಿ ಇತ್ತಲ್ಲ, ಆಸ್ತಿ ಕೇಳಕ್ ಬರ್ತಾರೆ ಅಂತ ಹೇಳಿದ್ನಲ್ಲ. ಆಸ್ತಿಗೆ ಕಿತ್ತಾಡ್ತಾಳೆ ಅಂತ. ನಂಗೆ ಆಸ್ತಿ ಏನ್ಬೇಡ, ಮನ್ಸು ಬೇಕಾದಷ್ಟೇ. ಸುಮ್ನೆ ಅಮ್ಮ ಹೇಳಿದ್ದು. ಪರವಾಗಿಲ್ಲ, ನೀವು ಪೂರ್ತಿ ಆಸ್ತಿ ಇಟ್ಕೊಂಡ್ರೆ ಪರವಾಗಿಲ್ಲ. ನಮ್ಗೆ ಇಲ್ಲಿರೋ ಹಣ್ಣು ಕೊಡಿ ಸಾಕು, ತಿನ್ಕೊಂಡು ಹೋಯ್ತೀವಿ ಬಂದಾಗ. ಇನ್ನು ಅಪ್ಪ ಅಮ್ಮ ನಡ್ತಾರಂತೆ, ಬೇಜಾನ್ ನಡ್ತಾರಂತೆ. ಒಂದು 10-15 ಉಂಟೀಗ ಫ್ರೂಟ್ಸ್. ಇದು ಇನ್ನ ಜಾಸ್ತಿ ನಡ್ತಾರಂತೆ. ನೋಡಿ, ಇದು ರಮಟ ಗಿಡ ಅಂತೆ, ತುಂಬಾ ದೊಡ್ಡದಾಗಿ ಬೆಳೆದಿದೆ. ಆಲ್ರೆಡಿ ಹೂವು ಕೂಡ ಆಗಿದೆ. ನೆಕ್ಸ್ಟ್ ಇನ್ನೊಂದು 2 ಮಂತ್ಸ್ ಅಷ್ಟರಲ್ಲಿ ನೆಕ್ಸ್ಟ್ ಸರಿ ಬಂದಾಗ ತೋರಿಸ್ತೀವಿ ರಮಟ ಯಾವ ತರ ಇರುತ್ತೆ, ಗಿಡದಲ್ಲಿ ಯಾವ ತರ ಬೆಳೆಯುತ್ತೆ ಅಂತ. ನೋಡಿ, ಇವಾಗ ಟೈಮು 1 o'clock ಆಯಿತು. ನಾನು ಮತ್ತೆ ಚೂರಿ ಇಬ್ರು ಕೂಡ ಹೋಗ್ತಾ ಇದ್ದೀವಿ ಅಪ್ಲೋಡ್ ಮಾಡೋದಕ್ಕೆ. ಈ ಸರಿ ನಮ್ಮ ಸಣ್ಣವ್ರು ಬರ್ತಿಲ್ಲ. ಸಣ್ಣಮ್ಮ ಇಲ್ಲೇ ಇರಿ, ಬರ್ತೀವಿ ಆಯ್ತಾ? ಅಮ್ಮ ಅಕ್ಕನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಚೂರಿ ಇದಾನಲ್ಲ, ಸೊ ಅದಕ್ಕೋಸ್ಕರ ಅವನ್ನೇ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಂಗೆ ಬರುವಾಗ ಅಪ್ಪನ ಪೋಸ್ಟ್ ಆಫೀಸಿಂದ ಕರ್ಕೊಂಡ್ಬರ್ಬೇಕು.
ಸೊ ಬನ್ನಿ ಹೋಗಿ ಅಪ್ಲೋಡ್ ಮಾಡ್ಬಿಟ್ಟು ಬರೋಣ. ನೀವು ಕೂಡ ತುಂಬ ಕಾಯ್ತಾ ಇರ್ತೀರಾ ವ್ಲಾಗ್ಗೋಸ್ಕರ, ಅದಕ್ಕೆ ಊರಲ್ಲಿದ್ದರೂ ಬಿಡಲ್ಲ, ಎಲ್ಲಿದ್ರೂ ಬಿಡಲ್ಲ, ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಹೋಗ್ತೀವಿ. ಬಟ್ ಮಲೇಷ್ಯಾದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಏನು ಪ್ರಾಬ್ಲಮ್ ಅಂದರೆ ಎಡಿಟಿಂಗ್ ಪ್ರಾಬ್ಲಮ್ಮು. ಸ್ವಲ್ಪ ಡಿಫ್ರೆಂಟಾಗಿ ಎಡಿಟ್ ಮಾಡ್ತಿದ್ನಲ್ವಾ, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿತಾ ಇತ್ತು ಅಷ್ಟೇ. ಇವಾಗ ನ್ಯಾಚುರಲ್ ಆಗಿ ನಾರ್ಮಲ್ ಆಗಿ ನಾನು ವ್ಲಾಗ್ನ ಮಾಡ್ತೀನಿ. ಅಂದರೆ ಇಲ್ಲೂ ಟವರ್ ಇರಲ್ಲ, ಸೊ ಆ ಥರ ಎಡಿಟ್ ಮಾಡೋದಕ್ಕೆಲ್ಲ ಆಗಲ್ಲ. ಸೊ ನನ್ನ ಕೈಲಾದಷ್ಟು ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಮ್ಮ ಇವಾಗ ಅಡುಗೆಗೆ ರೆಡಿ ಮಾಡ್ತಾ ಇದ್ದಾರೆ. ಹೊಟ್ಟೆ ಎಸಿತಾ ಇದೆ, ಅಪ್ಲೋಡ್ ಮಾಡಿ ಬಂದು ತಿನ್ನೋಣ ಅಂತಲೇ ಹೇಳಿದ್ದೀನಿ. ಎಲ್ಲರೂ ಒಟ್ಟಿಗೆ ತಿಂತೀವಿ, ಹಂಗೆ ಅಪ್ಪನ್ನು ಕರ್ಕೊಂಡು ಬರ್ತೀನಲ್ಲ, ಒಟ್ಟಿಗೆ ತಿನ್ನೋಣ. A few moments later. ಟೈಮ್ ಇವಾಗ 2:30 ಆಯಿತು. ನಾವು ಅಪ್ಲೋಡ್ ಮಾಡಿಬಿಟ್ಟು ಬರೋಷ್ಟರಲ್ಲಿ ಆ್ಯಂಡ್ ಅಪ್ಪನ್ನ ಕರ್ಕೊಂಡು ಬರೋಷ್ಟರಲ್ಲಿ. ಸೊ ಚೂರಿ ಕೂಡ ಬರ್ತಾ ಇದ್ದಾನೆ ಅಲ್ಲಿಂದ ಫೋಟೋ ಹಿಡ್ಕೊಂಡು ವ್ಯೂ ಪಾಯಿಂಟ್ನ ಸ್ನ್ಯಾಪ್ ಹಾಕೋದಕ್ಕೆ. ಸೊ ಅಪ್ಪ ಈಗ ತಾನೇ ಹಿಡ್ಕೊಂಡು ಹೋದ್ರು. ವೆದರ್ ನೋಡಿ ಎಷ್ಟು ನಿಶಬ್ದವಾಗಿ ಎಷ್ಟು ಸಕ್ಕತ್ತಾಗಿದೆ ಅಂತ. ಈ ನೇಚರ್ ಮಧ್ಯೆ ಇದ್ದರೆ ನಿಜವಾಗ್ಲೂ ಒಳ್ಳೆ ನಿದ್ದೆ ಮಾಡ್ಬೋದು. ಫುಲ್ಲು ನಿಶಬ್ದವಾಗಿದೆ. ಅದರಲ್ಲಿ ನಮ್ಮ ಗುಂಡು ಬಡ್ಕೊತಾ ಇದ್ದಾನೆ, ಸೌಂಡ್ ಒಂದೇ ಬೌ 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 ಅಂತ ಬಡ್ಕೊತಾ ಇದ್ದಾನೆ. ಅಪ್ಪ ಬಂದ್ರಲ್ಲ ಅದಕ್ಕೆ. ಸಕ್ಕತ್ತಾಗಿದೆ, ಹೆಂಗ್ ಕಾಣಿಸ್ತಿದಲ್ಲ. ಇವ್ರಿಲ್ಲೆಲ್ಲ ಗಿಡ ಹಾಕ್ಬಿಡ್ತಾರೆ ಚೂರಿ, ಬಾಳೆ ಗಿಡ ಅದು ಇದು. ಹಾ ಇಲ್ಲೇ ಗಿಡ ಇನ್ನೂ ಚೆನ್ನಾಗಿರೋದು. ಇಲ್ಲೇ ಗಿಡ ಹಾಕ್ಬಿಟ್ಟಿದ್ದಾರೆ. ಪರವಾಗಿಲ್ಲ, ಎಲ್ಲ ಫ್ರೂಟ್ಸ್ ಗಿಡ ಅಲ್ವಾ. ನಮಗೆ 1.5 ವರ್ಷ ಆದ್ಮೇಲೆ ನಮಗೆ ಬೇಕಾಗುತ್ತೆ. ಮರಕ್ಕೆಲ್ಲ ಹತ್ಬಿಟ್ಟು ಅವಾಗ ವ್ಯೂ ಪಾಯಿಂಟ್ನ ನೋಡ್ಬೇಕಾಗುತ್ತೆ ಚೂರಿ. ಮರಕ್ಕೆ ಹತ್ಬೋದು. ನಮ್ಮ ಸಣ್ಣವ್ರು ನೋಡಿ ನಿನ್ನೆ ಹಿಡ್ಕೊಂಡು ಬಂದಿರೋ ಏಡಿಲಾಗ್ಲೇ ಸುಕ್ಕ ಮಾಡ್ಕೊಂಡು ತಿಂತಾ ಇದ್ದಾರೆ. ಅಮ್ಮ ಸುಕ್ಕ ಮಾಡಿರೋದು. ಬನ್ನಿ ಇವತ್ತಿನ ಮಧ್ಯಾಹ್ನ ಸ್ಪೆಷಲ್ ಏನೇನ್ ಮಾಡಿದ್ದಾರೆ ಅಮ್ಮ ನೋಡೋಣ. ಅಮ್ಮ ಏನೇನ್ ಮಾಡಿದಿರಾ? ಬಸಳೆ ಸಾಂಬಾರು. ಎಷ್ಟೊತ್ತಿಗೆ ನೀವು ಮಾಡಕ್ ಸ್ಟಾರ್ಟ್ ಮಾಡಿದ್ದು? ಜಸ್ಟ್ ನೀವು ದೇಲಂಬಡಿಗೆ ಹೊರಟು ಹೋಗಿದ್ರಲ್ಲ. ಎಷ್ಟು ಬೇಗ ಕುಕ್ ಮಾಡಿದ್ರು ಅಂದ್ರೆ ಅಮ್ಮ ನೋಡಿ. ಬಸಳೆ ಸಾರು ಮಾಡಿದ್ದಾರೆ, ಅಂದ್ರೆ ಇಲ್ಲೇ ಬೆಳೆದಿರೋ ಅಂತ ಬಸಳೆಯಲ್ಲಿ ಸಾಂಬಾರ್ ಮಾಡಿರೋದು. ಸೇಮ್ ನುಗ್ಗೆಕಾಯಿ ತರ ಇರುತ್ತೆ ಇದು. ಅಂದ್ರೆ ನಮ್ಮ ಬೆಂಗಳೂರು ಸ್ಟೈಲ್ ಅವ್ರಿಗೆ ಆಲ್ಮೋಸ್ಟ್ ಗೊತ್ತಿರಲ್ಲ ಬಸಳೆ ಅಂದ್ರೆ. ಇಲ್ಲಿ ತುಂಬಾ ದಪ್ಪ ದಪ್ಪ ಸೈಜ್ದು ಬಸಳೆ ಸಿಕ್ಕಿದೆ ಅಲ್ವಮ್ಮ? ನೋಡಿ ಎಷ್ಟು ದೊಡ್ಡ ದೊಡ್ಡ ಸೈಜ್, ಒಳ್ಳೆ ನುಗ್ಗೆಕಾಯಿ ತರ ಇದೆ. ಸೇಮ್ ಅದೇ ಟೇಸ್ಟ್ ಇರುತ್ತೆ ಇದು, ನುಗ್ಗೆಕಾಯಿ ಟೇಸ್ಟು ನನ್ನ ಫೇವ್ರೇಟು. ನೋಡಿ ನೆನ್ನೆ ಹಿಡ್ಕೊಂಡು ಬಂದಿರೋ ಏಡಿಯಲ್ಲಿ ಮಾಡಿರೋ ಸುಕ್ಕ. ಇಷ್ಟೇನಮ್ಮ ಬಂದಿದ್ದು? ನೋಡಿ ಅಷ್ಟು ಹಿಡ್ದಿದ್ದು 3ಕ್ಕೆ ಚೂರಿ. ಇಷ್ಟೇ. ಟೇಸ್ಟ್ ಮಾಡಿ ನೋಡಿ ಹೆಂಗೈತೆ. ನಮ್ಮ ಸಣ್ಣ ಅವರು ಚೂರಿಗೆ ಟ್ರೈನಿಂಗ್ ಕೊಡ್ತಾ ಇದಾರೆ. ಈ ನನ್ನ ಮಗನಿಗೆ ತಿನ್ನಕ್ಕೂ ಬರಲ್ವಂತೆ. ಈ ತಿನ್ನೋದು ಹೇಳ್ಕೊಡ್ಬೇಕನ್ನೋ ನಿನಗೆ. ಚೆನ್ನಾಯ್ತಾ? ಹೆಂಗೈತೆ? ತಿಂದಿದ್ಯಾ? ಇದೇ ಫಸ್ಟ್ ಟೈಮ್ ತಿಂತಾ ಇರೋದು ಏನು? ಮುಂಚೆ ತಿಂದಿದೆ. ಯಾವಾಗ? ಇಲ್ಲೇ ತಿಂದಿದ್ದ? ಕರೆಕ್ಟ್, ಇಲ್ಲೇ ತಿಂದಿದ್ದಲ್ಲ, ಒಂದಿನ ಮಾಡಿದ್ವಲ್ಲ. ಬಟ್ ಇದು ನ್ಯಾಚುರಲ್, ನಾವೇ ಹಿಡ್ದು ಇದ್ ಮಾಡ್ತಿರೋದು. ಅದು ಬೇರೆಯವ್ರು ಸಮುದ್ರದಲ್ಲಿ ಹಿಡ್ಕೊಂಡು ಬಂದಿರೋದು ಏಡಿ. ಇದು ಇಲ್ಲೇ ಹೊಳೆಯಲ್ಲಿ ಹಿಡ್ದಿರೋದು. ಡಿಫ್ರೆಂಟ್ ಆಗಿರುತ್ತಲ್ವಾ ಟೇಸ್ಟು? ಇದು ಆಕ್ಚುಲಿ ನಿಜವಾಗ್ಲೂ ಒಳ್ಳೇದು ನಮ್ಮ ಬಾಡಿಗೆ, ಬೋನಿಗೆ ಅಲ್ವಮ್ಮ? ಹೌದೌದು. ಮಂಡಿ ನೋವು, ಕಾಲು ನೋವು ಎಲ್ಲ ಕಡಿಮೆ ಆಗುತ್ತೆ. ಸರಿ ನೀವ್ ತಿನ್ನಿ, ನಿಮ್ಗೂ ಕಡಿಮೆ ಆಗತ್ತೆ. ಇಲ್ಲಾಂದ್ರೆ ಹೊಟ್ಟೆ ನೋವು ಬರುತ್ತೆ. ಓ, ಇಲ್ಲಾಂದ್ರೆ ನಾವು ತಿನ್ನೋರು ನಮ್ಗೆ ಹೊಟ್ಟೆನೋ ಬರುತ್ತೆ. ಮನು ಹೇಗಿದೆ ಟೇಸ್ಟು? ನನಗೂ ಸ್ಟಾರ್ಟಿಂಗ್ ತಿನ್ನಕ್ ಬರ್ತಾ ಇರ್ಲಿಲ್ಲ. 2 ಕೈ ಯೂಸ್ ಮಾಡ್ತಾ ಇದ್ದೆ. ಇವಾಗ ಕರೆಕ್ಟ್ ಆಗಿ ತಿಂತಾ ಇದೀನಿ. ಒಂದಿನ ಮಂಗಳೂರಲ್ಲಿ ತಿಂದಾಗ ಧನ್ಯಮ್ಮ. ಹೌದು, ನಾನು ಹೇಳ್ತಾನೆ ಇದ್ದೆ ಒಟ್ಟಿಗೆ. ನಂಗೆ ಇದರ ಒಂಥರ ಟೇಸ್ಟ್ ಬೇರೆ ತರ ಇಷ್ಟ. ಸಗದೈತೆ. ಹೌದಾ? ನಿಜ ಡಿಫ್ರೆಂಟ್ ಆಗೈತೆ. ನಾನು ಹೊಳೆಯಲ್ಲಿ ಹಿಡ್ದಿರೋದನ್ನ ಫಸ್ಟ್ ಟೈಮ್ ತಿಂತಾ ಇರೋದು. ಓಸಲಿ ಮಾಡಿದ್ದು ತಿನ್ಲಿಲ್ಲ ನಾನು. ಸ್ವೀಟ್ ಆಗಿಲ್ಲ ತಾನೇ? ಸ್ವೀಟ್ ಆಗಿಲ್ಲ, ಮಾರ್ಕೆಟ್ ಅಲ್ಲಿ ಸಿಗೋದು ಸ್ವೀಟ್ ಆಗಿರುತ್ತೆ. ಸ್ಪೈಸಿ ಆಗಿದೆ. ಚೆನ್ನಾಗಿದ್ಯಾ? ಸಗದೈತೆ. ತಿನ್ನಿ ತಿನ್ನಿ. ಹಾ, ಇಲ್ಲಿ ನೋಡಿ ಗೈಸ್, ಗಂಡ ಹೆಂಡತಿ ಇಬ್ರ ಅವಸ್ಥೆ ನೋಡಿ. ನೆನ್ನೆ ಹಿಡಿದ್ರು ಇವತ್ತು ತಿಂತಿದ್ದಾರೆ. ಕಾಡ್ ಮಸ್ತ್ ಅನ್ಕೊಂಡ್ಬಿಡ್ತಾರೆ. ಸುಮ್ನೆ ಇರ್ಮಾ. ಚೆನ್ನಾಗಿದಲ್ಲ? ಸೂಪರ್ ಆಗಿದ್ಯಾ? ಸಣ್ಣ ಖಾಲಿ ಮಾಡ್ಬೇಡ, ನಂಗೂ ಸ್ವಲ್ಪ ಇರ್ಲಿ. ಸರಿ ಸರಿ. ನೋಡಿ ಈ ರೈಸ್ ತಿನ್ನೋದ್ ನಾವ್ ಇಲ್ಲಿ ಬಂದ್ರೆ. ಬಾಯ್ಲ್ ರೈಸು ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ಅಲ್ವಮ್ಮ? ಹೌದು, ಒಲೆಯಲ್ಲಿ. ನಮ್ ಕಡೆ ಇದನ್ನ ಕೆಂಪಕ್ಕಿ ರೈಸ್ ಅಂತೀವಿ. ಕೆಂಪಕ್ಕಿ ರೈಸ್ ಅಂತ ಹೇಳ್ತೀವಿ ನಾವು. ಬಾಯ್ಲ್ ರೈಸ್ ಅನ್ನೋದು ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಕೆಂಪಕ್ಕಿ ಅಂತೀವಿ ಅಷ್ಟೇ. ನಾನು ಇದು ಕನ್ನಡದಲ್ಲಿ ನಂಗೆ ನಿಜ ಗೊತ್ತಿಲ್ಲ ಸರಿಯಾಗಿ ಹೇಳಿಕ್ಕೆ, ಅದಕ್ಕೆ ಕೆಂಪಕ್ಕಿ ಮತ್ತೆ ಬಿಳಿ ಅಕ್ಕಿ ಅಂತ ಹೇಳೋದು. ಹೌದು, ಅಮ್ಮನೊಟ್ಟಿಗೆ ಹೇಳಿ, ಗೊತ್ತಿಲ್ಲ ನಂಗೆ. ಇಷ್ಟು ಸಾಕ ನಿಮ್ಗೆ? ಸ್ವಲ್ಪ ಸಾಕಮ್ಮ. ಇಷ್ಟೊಂದು ತಿನ್ನೋದು ನೀವು ತಿಂತೀರಾ? ಇಷ್ಟು ಹಂಗಾರೆ ನೀವೇ ತಿನ್ನಿ ಅದನ್ನ. ನೀವು ಹುಡುಗ, ನೀವು ಜಾಸ್ತಿ ತಿನ್ಬೇಕು. ಮದ್ವೆ ಆಗಿದೆ ಅಲ್ವಾ, ಜಾಸ್ತಿ ಊಟ ಮಾಡ್ಬೇಕು. ನೋಡಿ ಇವತ್ತಿನ ಮಧ್ಯಾಹ್ನದ ಊಟ ನಮ್ದಿದು. ನೋಡಿ ಏನೋ ಚಟ್ನಿ ಪುಡಿ ಅಂತ. ಏನ್ ಚಟ್ನಿ ಪುಡಿ ಅಮ್ಮ ಇದು? ಇದು ಗಾಂಧಾರಿ ಮೆಣಸಿದು. ಗಾಂಧಾರಿ ಮೆಣಸಿದ್ದ? ಅದ್ರ ಚಟ್ನಿ ಪುಡಿ ನೆಂಚ್ಕೊಳ್ಳೋದಕ್ಕೆ ಉಪ್ಪಿನಕಾಯಿ ತರ ಹಾಕೊಂಡಿದೀನಿ. ಮತ್ತೆ ಬಾಯ್ಲ್ ರೈಸು ಮತ್ತೆ ಬಸಳೆ ಸಾಂಬಾರ್. ಇವತ್ತು ಒಳ್ಳೆ ಲಂಚ್ ಸಿಕ್ಕಿದೆ ನನಗೆ, ಒಳ್ಳೆ ಊಟ. ಬ್ಯಾಟಿಂಗ್ ಮಾಡ್ಬೇಡ ಸನುಮ, ಸಾಕು ತಿಂದಿದ್ದು. ಬನ್ನಿ ಊಟ ತಿನ್ನಿ. ಇದಾ? ನಾನು ಹೇಳಿದ್ದೆ ಅಮ್ಮನ ಹತ್ರ ಮಾಡಿದ್ದೆ.
ಈಗಷ್ಟೇ ಒಂದು ಚಾಲೆಂಜಿಂಗ್ ವಿಡಿಯೋ ನಾವು ಮಾಡಿದ್ವಿ. ಯಾವುದಂತ ಅಂದರೆ ಹೆಡ್ಸೆಟ್ ಚಾಲೆಂಜು. ತುಂಬಾ ತುಂಬಾ ಚೆನ್ನಾಗಿತ್ತಂತೆ. ನಮ್ಮ ಫ್ಯಾಮಿಲಿ ಜೊತೆ ಮಾಡಿದ್ದು. ಧನ್ಯ ಮತ್ತು ಅಮ್ಮ ಅವ್ರ ಜೊತೆ ಕೂಡ ಮಾಡಿದ್ವಿ. ತುಂಬಾ ಸಕ್ಕತ್ತಾಗಿತ್ತು. ನಕ್ಕಿ ನನ್ನ ವಾಯ್ಸ್ ಹಾಳಾಗೋಗಿದೆ ನೋಡಿ. ಇವಾಗ ನಮ್ಮ ಅತ್ತಿಗೆ ಅವರು ನಮಗೋಸ್ಕರ ಅಂತ ಎಳ್ನೀರನ್ನ ಕಟ್ ಮಾಡಿಕೊಟ್ರು. ಸೊ ಕುಡಿತಾ ಇದ್ದೀನಿ. ನಮ್ಮ ಸಣ್ಣವರು ಈಚೆ ಕೂತ್ಕೊಂಡು ನೇಚರ್ನ ಫೀಲ್ ಮಾಡ್ತಾ ಇದ್ದಾರೆ. ಏನು ಮಾಡ್ತಿದ್ದೀರಮ್ಮ? ಒಳ್ಳೆ ಕಚ್ಚಿಸ್ಕೊತಾ ಇದ್ದೀನಿ ಈಚೆ ಕೂತ್ ನೋಡಿ ಅವರು ಹೋಗ್ತಾ ಇದಾರೆ ಕುಡ್ಲಿ ಎತ್ಕೊಂಡು. ಇನ್ನೊಂದು ಕಟ್ ಮಾಡ್ತಿದ್ದೀರಾ? ಬೇಡ ಸಾಕು. ಕೊಡ್ಲಿ ಅಲ್ಲ, ಇದು ಚೂರಿನೇ ಏನಲ್ವಾ? ಕತ್ತಿ. ಪೈನಾಪಲ್ ನೋಡಿ ಇಲ್ಲೇ ಗಿಡದಲ್ಲಾಗಿದ್ದು ಕಿತ್ಕೊಂಡು ಬಂದಿದೀವಿ. ಸೊ ತಿಂದಿದ್ದಾರೆ ಅಲ್ಲಿ ಕಾಡಲ್ಲಿ. ಇವರು ಅಮ್ಮ ಕಿತ್ಕೊಂಡು ಬಂದಿರೋದು. ಇವರು ಮತ್ತೆ ಅಮ್ಮ ಹೋದಾಗ ಮೊನ್ನೆ ಈಶ್ವರಮಂಗಲಕ್ಕೆ ಹೋಗಿದ್ದಾರಂತಲ್ಲ, ಅಲ್ಲಿ ಬರುವಾಗ ಕಿತ್ಕೊಂಡು ಬಂದಿದ್ದಂತೆ. ನೋಡಿ ಪೈನಾಪಲ್ ಕಟ್ ಮಾಡ್ತಾ ಇದ್ದಾರೆ. ನನಗೆ ಇದು ಕೊಟ್ಟಿದ್ದಾರೆ, ಏನಿದು ಎಳ್ನೀರು ಅಂತೂ ಫುಲ್ ಸ್ವೀಟ್ ಆಗಿದೆ. ತುಂಬಾ ಚೆನ್ನಾಗಿದೆ. ಇದು ಕಾಡಲ್ಲಿ ಆಗಿದ್ದ? ಹೌದು, ಇದು ಕಷಿ ಅಲ್ಲ, ಮತ್ತೆ ಕಾಡಲ್ಲಿ ಆಗೋದು. ಊರಿದ್ದು ಕಷಿ ಅಂದ್ರೆ ಇದು ಈ ಪೇಟೆಯಲ್ಲಿ ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತಲ್ವಾ, ಅದು ಕಷಿ, ಗೊತ್ತಾಯ್ತಾ? ಇದು ಕಾಡಲ್ಲಿ ಸಿಗೋದು. ಓಕೆ, ನೋಡಿ ಮಾ ತೋಟಕ್ಕೆ ಕೋತಿ ಎಲ್ಲ ಬಂದೈತೆ. ಅಲ್ಲಿ ಆಡ್ತಾ ಇದೆ ನೋಡಿ ಕೋತಿ. ಇವಾಗ ನೋಡಿದ್ರೆ ಅಷ್ಟೇ ಓಡಿಸ್ತಾಳಲ್ವಾ? ಬಾರ್ಬಿ ನೋಡಿದ್ರೆ ಕೋತಿನ ಬಿಡೋದೆಲ್ಲ ಅಟ್ಟಾಡಿಸ್ಕೊಂಡು ಹೋಗ್ತಾಳೆ. ಅದೇ ಎರಡು ಆಟ ಆಡುತ್ತೆ. ಮಂಗ ಇದನ್ನ ಆಟ ಆಡಿಸೋದು, ಇದು ಅದನ್ನ ಆಟ ಆಡಿಸೋದು, ಆತರ. ಅದು ಇದ್ರ ಜೊತೆ ಆಟ ಆಡೋದಕ್ಕೆ ಬರುತ್ತೆ ಅಂತ ಅನ್ಸುತ್ತೆ. ನೋಡಿದ್ರ ಇವಾಗ ವೆದರ್ ಅಂತೂ ತುಂಬಾನೇ ಸಖತ್ತಾಗಿದೆ. ಜಾಸ್ತಿ ಕೋಲ್ಡು ಇಲ್ಲ, ಸೆಕೆನೂ ಇಲ್ಲ. ಮಧ್ಯಾಹ್ನ ಅಂತೂ ಆ ಹೆಡ್ಸೆಟ್ ಚಾಲೆಂಜ್ ಮಾಡ್ಬೇಕಾದ್ರೆ ಪೂರ್ತಿ ಬೆವತೋಗಿರೋ ಥರ ಆಗಿತ್ತು, ಸೆಕೆ ಆಗ್ತಾ ಇತ್ತು. ಇಷ್ಟು ಜೋರು ಮಳೆ ಬಂದ್ರೂ ತುಂಬಾನೇ ಸೆಕೆ ಆಗುತ್ತೆ. ಏನಕ್ಕಂದ್ರೆ ನಿಯರ್ ಬೀಚ್ ಇರೋದ್ರಿಂದ ಹಬೆ ಜಾಸ್ತಿ ಬರುತ್ತೆ. ಸೊ ಅದಕ್ಕೋಸ್ಕರ ನೋಡಿ 6 ಗಂಟೆಯಲ್ಲಿ ವ್ಯೂ ಪಾಯಿಂಟ್ ಯಾವ ಥರ ಇದೆ. ತುಂಬಾ ಬೇಜಾರಾಗ್ತೈತಿ, ಯಾವಾಗಪ್ಪ ಊರಿಗೆ ಹೋಗ್ತೀನಿ ಅಂತ ಕಾಯ್ತಾ ಇದ್ದೆ. ನಾನು ಅಷ್ಟೇ ಅಮ್ಮನ್ನ ಮತ್ತೆ ಧನ್ಯ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ವಿ. ನಮ್ ಸಬ್ಸ್ಕ್ರೈಬರ್ಸು ಅಷ್ಟೇ, ಬೇಗ ಊರಿಗೆ ಹೋಗಿ ಅಂತಿದ್ರು. ನೀವಾ? ನಾನು ಪಪ್ಪನ್ನು ಜಾಸ್ತಿ ಮಿಸ್ ಮಾಡ್ಕೊಳ್ಳೋದು. ಏನ್ ಗೊತ್ತಾ, ಸಬ್ಸ್ಕ್ರೈಬರ್ಸ್ ಎಲ್ರು ಹೇಗಂದ್ರೆ ಮಿಸ್ ಯು ಧನ್ಯಕ್ಕ, ಅಮ್ಮ ಮಿಸ್ ಯು ಅಂತ ಹೇಳ್ತಿದ್ರು. ನಂಗೆ ನಿಜ ಅದನ್ನ ನೋಡಿದಾಗ ಒಂಥರ ಬೇಜಾರಾಗ್ತಿತ್ತು. ಅಷ್ಟೇ ಹತ್ತಿರ ಇರ್ತಿದ್ರೆ ಅವರೇ ಬಂದು ಮಾತಾಡ್ಸ್ಕೊಂಡು ಹೋಗ್ತಿದ್ರಲ್ವಾ, ದೂರದಲ್ಲಿ ಇದ್ದೇವಲ್ಲ. ಅದಕ್ಕೆ ಹೇಳೋದು, ನೀವು ವ್ಲಾಗ್ ಸ್ಟಾರ್ಟ್ ಮಾಡಿ, ಅವಾಗ ನಿಮ್ನ ಮಿಸ್ ಮಾಡ್ಕೊಳ್ಳಲ್ಲ, ನಿಮ್ ಜೊತೆನೇ ಇರೋ ಫೀಲ್ ಆಗುತ್ತೆ ಅವ್ರಿಗೆ. ನಿಮ್ಗೆ ನೋಡಿ ಅಂದ್ರೆ ಬೇಜಾರು ಜಾಸ್ತಿ ಆಗಲ್ಲ, ಯಾಕಂದ್ರೆ ನೀವು ವ್ಲಾಗ್ ಮಾಡ್ಕೊಂಡು ಮಾತಾಡ್ತಿರ್ತೀರ, ಅವರೊಟ್ಟಿಗೆ ಮಾತಾಡಿತರ ಫೀಲ್ ಆಗುತ್ತೆ ಅಲ್ವಾ, ಹಾಗೆ. ಸರಿ ಓಕೆ, ಖುಷಿ ಆಯ್ತು ನೀವು ಬಂದದ್ದು. ಇದನ್ನ ಕಟ್ ಮಾಡಿದ್ರ ನೀವೇ? ನೋಡಿ ಏನ್ ಗ್ರೇಟ್ ಅಂದ್ರೆ ನಮ್ ಧನ್ಯ ಅವರೇ ಇದನ್ನ ಕಟ್ ಮಾಡಿಕೊಟ್ರು. ನೋಡಿ ಎಳೆದಿದೆ, ಸಣ್ಣ ಮಾತಿನಿ ಇಬ್ರಿಗೂ ಸ್ವಲ್ಪ ಸ್ವಲ್ಪ ಆಯ್ತಾ ಹಂಚಿ. ಇಲ್ಲ ಪರವಾಗಿಲ್ಲ, ಸಣ್ಣ ತಿನ್ಲಿ, ಸಣ್ಣಗೆ ಅದಿಷ್ಟ. ನೋಡಿ ಇವರಿಬ್ರು ಕಿತ್ತಾಡ್ತಾ ಇದಾರೆ. ನೋಡಿ ಇವರಿಬ್ರದ್ದು ಒಂಥರ ಟಾಮ್ ಅಂಡ್ ಜೆರಿ ಇದ್ದಂಗೆ ಅಲ್ಲಮ್ಮ. ಇದ್ರಲ್ಲಿ ಬಾರ್ಬಿನೇ ತಾನೇ ದೊಡ್ಡೋಳು. ನಮ್ ಗುಂಡು ನೋಡಕ್ಕೆ ಸೈಜಲ್ಲಿ ದೊಡ್ಡವನಷ್ಟೇ. ಎಷ್ಟು ಕ್ಯೂಟ್ ಆಗಿ ಆಡುತ್ತೆ ನೋಡಿ. ನೋಡಿ ಇವಾಗ ರನ್ನಿಂಗ್ ರೇಸ್ ಇದೆ. ಆ ತರ ಎಲ್ಲ ಕೂತ್ಕೋಬೇಕು ನೀವಿಬ್ರು. ರೆಡಿ? ನ್ಯೂರ್ಮನ್ ಅಲ್ಲಿ ಮಣ್ಣಿದೆ ಅಲ್ವಾ? ಆಯ್ತು. ರೆಡಿ? 1 2 3. ಏ ಅಕ್ಕ, ಆ ತರ ಇಲ್ಲ. ರೆಡಿ? 1 2 3. ರಿಟರ್ನ್ ಬನ್ನಿ. ಅಲ್ಲ, ನಿಮ್ ಜೊತೆ ಇದೆಲ್ಲ ಆಡ್ ಆಯ್ತು. ಅವ್ರು ಬಂದ್ರು. ಮೊದ್ಲೇ ಸಣ್ಣ ಆಗಿದೀಯ, ಇನ್ನೂ ಸಣ್ಣ ಆಗ್ಬಿಡ್ತಾರೆ. ಅಕ್ಕ ಏನಕ್ಕ, ನೀನು ಓಡ್ತೀಯ ಅಂತ ಅನ್ಕೊಂಡ್ರೆ ನೀನು ಓಡಿಲ್ಲಲ್ಲ. ಇಲ್ಲ, ಅಷ್ಟು ಕಾಂಪಿಟೇಷನ್ ಕೊಟ್ಟಿದ್ದಾರೆ. ಗ್ರೇಟ್ ನಮ್ಮ ಅತ್ತಿಗೆ. ಅವಳು ಓಡೋಕೆ ಹುಷಾರಿದ್ದಾಳೆ ಮುನು. ಇಷ್ಟು ದಿನ ಒಂದು ಫುಲ್ಲು ಟೆನ್ಷನಲ್ಲಿ ಇದ್ವಿ ಸಿಟಿಯಲ್ಲಿ. ಅಂದರೆ ಕೆಲಸ ಮಾಡಿಕೊಂಡು ಆ ಪ್ರಮೋಷನ್ಗೆ ಶೂಟು ಅಲ್ಲಿ ಇಲ್ಲಿ ಓಡಾಡಿಕೊಂಡು ಒಂಥರ ಮೈಂಡ್ ಫ್ರೆಶ್ಶೇ ಇರಲಿಲ್ಲ. ಏನಕ್ಕಂದರೆ ನಮ್ಗೆ ಟೈಮೇ ಸಿಗ್ತಾ ಇರಲಿಲ್ಲ. ಒಂದು ವ್ಲಾಗಲ್ಲಿ ಬ್ಯುಸಿ ಇರ್ತಿದ್ವಿ, ಇಲ್ಲ ಎಡಿಟಿಂಗಲ್ಲಿ ಬ್ಯುಸಿ ಇರ್ತಿದ್ವಿ, ಇಲ್ಲಾಂದರೆ ಪ್ರಮೋಷನ್ ಶೂಟಲ್ಲಿ ಬ್ಯುಸಿ ಇರ್ತಿದ್ವಿ, ಇಲ್ಲಾಂದರೆ ಅಲ್ಲಿ ಇಲ್ಲಿ ಓಡಾಡೋದ್ರಲ್ಲಿ ಟ್ರಾವೆಲಿಂಗಲ್ಲಿ ಬ್ಯುಸಿ ಇರ್ತಾಯಿದ್ವಿ. ಸೊ ಇಲ್ಲಿ ಬಂದಮೇಲೆ ಒಂಥರ ಪೀಸ್ ಮೈಂಡ್ ಆಗುತ್ತೆ. ಸೊ ಇಲ್ಲಿ ಬಂದು ನಾವು ಅಮ್ಮನ ಜೊತೆ, ಧನ್ಯ ಅವ್ರ ಜೊತೆ, ಫ್ಯಾಮಿಲಿ ಜೊತೆ ಇಲ್ಲೊಂದು ಟೈಮ್ ಸ್ಪೆಂಡ್ ಮಾಡಿದಾಗ ಇರೋ ಫೀಲ್ ಇದೆಯಲ್ಲ ಈ ನೇಚರಲ್ಲಿ, ಇದನ್ನು ಎಷ್ಟು ಕೋಟಿ ಕೊಟ್ರೂ ಹುಡ್ಕೋಕ್ಕಾಗಲ್ಲ. ಏನಕ್ಕಂದರೆ ಅಷ್ಟು ಚೆನ್ನಾಗಿರುತ್ತೆ. ಸಿಟಿ ಲೈಫ್ಗಿನ್ನ
ಪೀಸ್ ಮೈಂಡ್ ಆಗಬೇಕು ಅಂತ ಅಂದರೆ ಈ ಥರ ಒಂದು ನೇಚರ್ ಪ್ಲೇಸಲ್ಲಿ ಮನೆ ಇರಲೇಬೇಕು, ಬೆಸ್ಟ್ ಅಂತಲೇ ಹೇಳ್ಬೋದು. ಊರಿಗೆ ಬಂದು 4 ದಿನ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಬ್ಯಾಂಗ್ಳೂರಿಗೆ ಹೋದರೆ ಒಂಥರ ರಿಫ್ರೆಶ್ ಮೈಂಡ್ ಆಗುತ್ತೆ, ಕೆಲಸ ಮಾಡೋದಕ್ಕೂ ಒಂದು ಒಳ್ಳೆ ಫ್ರೆಶ್ ಮೈಂಡ್ ಇರುತ್ತೆ. ಸೊ ಇಲ್ಲಿ ಬಂದು ಹೋದ್ರೇ ನಮ್ಗೆ ಒಂಥರ ನೆಮ್ಮದಿ. ಇವಾಗ ಹೊಸ ಮನೆಗೆ ಬೇರೆ ಹೋಗ್ತಾ ಇದ್ದೀವಿ, ಇನ್ನೂ ಖುಷಿ ಆಗುತ್ತೆ. ಇಲ್ಲಿರೋ ಅಷ್ಟು ದಿನ ಒಳ್ಳೊಳ್ಳೆ ವ್ಲಾಗ್ ಮಾಡ್ತಾ ಇಲ್ಲಿನ ದಿನಾನ ನೇಚರ್ ಜೊತೆ ಕಳೆಯೋಣ. ಟೈಮ್ ನೋಡಿ 9 o'clock ಆಯಿತು. ನಮ್ಮ ಧನ್ಯ ಅವರು ಊಟ ಮಾಡ್ತಾ ಇದ್ದಾರೆ. ಊಟ ಮಾಡಿ ಆಯ್ತಮ್ಮ? ಊಟ ಮಾಡಿದ್ದು ಇದೆ ತೋಡಲ್ಲಿ ನಮ್ಮಿದ್ದ ಏಡಿ. ನಾವು ಏಡಿ ಹಿಡಿದ್ವಲ್ಲ ಅದನ್ನ ಈಗ ತಿಂತಾ ಇದ್ದಾರೆ. ಯಾಕೆ ನಿಮ್ಗೆ ಇವಾಗ ತಿನ್ಬೇಕು ಅನ್ಸ್ತಿದ್ಯಾ? ತುಂಬಾ ಟೇಸ್ಟ್ ಆಗಿದೆ, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ತಿಂದ್ರು. ಅವ್ರು ಹೆಂಗ್ ಟ್ರೈ ಮಾಡ್ತಾರೆ ಇಲ್ಲಿರೋ ತೋಡಲ್ಲಿ ಹಿಡ್ಕೊಂಡು? ನಾವು ತಗೊಂಡ್ ಬಂದು ಕೊಡ್ತೇವೆ. ನೀವ್ ಹೆಂಗ್ ತಗೊಂಡ್ ಬಂದ್ ಕೊಡ್ತೀರಾ? ನಿಮಗ್ ತಿನ್ನಕ್ಕೆ ಅಲ್ಲಿ ಖಾಲಿ ಆಗೋಗಿದೆ. ಅಮ್ಮ ಹೇಳ್ತಾ ಇದಾರೆ ಏನಂತ? ಇಷ್ಟೊತ್ತಲ್ಲಿ ಹೋಗ್ಬೇಕಂತ ನೀವು ಇಷ್ಟು ಜನ. ನಾಳೆ ಹೋಗೋಣ ಹಂಗಂದ್ರೆ. ಪಕ್ಕ ಸಿಗುತ್ತೆ ಇಷ್ಟೊತ್ತಲ್ಲಿ. ನಾಳೆ ಹಿಡಿಯೋಣ. ಇಷ್ಟೊತ್ತಲ್ಲಿ ಚೂರಿ ಎಲ್ಲ ಔಟ್ ಸೈಡ್ ಹಿಂಗ್ ನೋಡಿ ಹೋಗ್ತಾ ಇರುತ್ತೆ. ಅಲ್ಲ ಬೆಳಗ್ಗೆನೂ ತಿಂದು ಈಗ್ಲೂ ತಿಂತಿದ್ದೀರಮ್ಮ, ಅದು ಹೀಟ್ ಅಲ್ವಾ? ಬಟ್ ನಿಂಗೆ ಇಷ್ಟ ಯಾವಾಗಾದ್ರೂ ಒಂದ್ಸರಿ ಅಲ್ವಾ? ಜಾಸ್ತಿ ಏಡಿ ತಿಂದಿದ್ದಂದ್ರೆ ಸಣ್ಣವರೇನೆ. ಸ್ವಲ್ಪ ಚೂರಿ ತಿಂದ, ನಾನು ಒಂದ್ ಸ್ವಲ್ಪ ತಿಂದೆ. ನಮ್ ಧನ್ಯ ಅವರು ಈಗ ಕೂತ್ಕೊಂಡಿದ್ದಾರೆ. ಏನ್ ತರಡು? 3 ತಿನ್ನೋದ್ರಲ್ಲ. ನಾನು 3 ತಿಂದ್ಬಿಟ್ರು ಏಡಿ ಅನ್ಕೊಂಡು ಹಿಡಿದಿದ್ದೆ 3. ಹಾ ನೋಡಿ, ಮಳೆಗಾಲದಲ್ಲಂತೂ ಸೌಂಡ್ಗಳು ಈಚೆ ಎಷ್ಟು ಕೇಳಿಸುತ್ತೆ ಅಂತ ಅಂದರೆ ಒಳಗಡೆ ನಾವು ಮಲಗಿದ್ರು ಕೇಳಿಸುದಲ್ವಾ ಚೂರಿ? ಯಪ್ಪ, ನಾವು ಮಲಗಿದ್ರು ಸೌಂಡ್ಗಳು ಅಷ್ಟು ಕೇಳಿಸ್ತಾ ಇರುತ್ತೆ, ಗಿಜಿ 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 ಅಂತ ಸೌಂಡು. ನಾರ್ಮಲ್ ಟೈಮಲ್ಲೇ ಸ್ವಲ್ಪ ಜಾಸ್ತಿ ಅಂತ ಅಂದರೆ ಈ ಟೈಮಲ್ಲಿ ಅದಕ್ಕಿನ್ನ ಜಾಸ್ತಿ ಸೌಂಡು. ಆದರೆ ಈ ಸೌಂಡಲ್ಲಿ ಮಲ್ಕೊಳ್ಳೋದಕ್ಕಾಗಲ್ಲ. ಸೊ ನಾವು ಅದಕ್ಕೇ ಹೊರಗಡೆ ಮಲಗಿದ್ದಾಗ ಫ್ಯಾನ್ ಹಾಕ್ಕೊಂಡು ಬೆಡ್ಶೀಟ್ ಹಾಕೊಂಡು ಮಲ್ಕೊಬಿಡ್ತೀವಿ. ಇವಾಗ ನಾವು ಕೂಡ ಊಟ ಮಾಡ್ಕೊಂಡು ಬಂದ್ವಿ. ನಾನು ಊಟ ಮಾಡಿ ಆಯಿತು, ಇವಾಗ ಚೂರಿನೂ ಊಟ ಮಾಡಿ ಆಯಿತು. ಚೂರಿ ಲೂಡೋ ಆಡೋಣ? ಲೂಡೋ ಆಡೋಣ. ಇವಾಗ ಲೂಡೋ ಆಡಬೇಕು ಅಂತ ಅನ್ಕೊಂಡಿದೀವಿ. ಅಮ್ಮ ಸ್ನಾನಕ್ಕೆ ಹೋದ್ರಾ? ಫುಲ್ ಟಯರ್ಡ್ ಆಗೋದ್ರಾ? ಕೆಲಸ ಮಾಡಿ ಫುಲ್ ಟಯರ್ಡ್ ಆಯ್ತಾ? ಜಾಸ್ತಿ ನೀವು ಬೆಂಗಳೂರನ್ನ ಮಿಸ್ ಮಾಡ್ಕೋತಿದ್ದೀರಾ ಇಲ್ಲ ಇಲ್ಲೇ ಇರೋದಕ್ಕೆ ಇಷ್ಟನಾ? ಬ್ಯಾಂಗ್ಳೂರ್ನ ಮಿಸ್ ಮಾಡ್ಕೋತೀರಾ? ಏನ್ ಮಿಸ್ ಮಾಡ್ಕೋತೀರಾ ಬೆಂಗಳೂರಲ್ಲಿ? KFC ಮಿಸ್ ಮಾಡ್ಕೋತಿದ್ದೀರಾ? ಸರಿ, ಓಕೆ, ನಾವು KFC ತಿನ್ನಕ್ಕೆ ಬ್ಯಾಂಗ್ಳೂರ್ಗೆ ಹೋಗೋಣ. ಈ ಸರಿ ಬ್ಯಾಂಗ್ಳೂರ್ಗೆ ಯಾವಾಗ ಬರ್ತೀರಾ? ಆದಷ್ಟು ಬೇಗ ಬರ್ತೀನಿ. ನಮ್ ಹೊಸ ಮನೆ ನೋಡಕ್ ಬರ್ಬೇಕು, ಸರಿನಾ? ಯಾಕಂದ್ರೆ ನೀವಂತೂ ವಿಡಿಯೋ ಕಳಿಸ್ಲಿಲ್ಲ, ನಿಮಗೆ ಸರ್ಪ್ರೈಸ್ ಅಮ್ಮ ಅಂತ ಹೇಳ್ತೀರಾ. ನೀವ್ ಎಷ್ಟು ಸರ್ಪ್ರೈಸ್ ಆಗಿ ಕಾಯ್ತಾ ಇದ್ದೀರೋ ಹಂಗೆ ಇವರು ಕೂಡ ಸರ್ಪ್ರೈಸ್ ಆಗಿ ಕಾಯ್ತಿದ್ದಾರೆ. ಇವ್ರಿಗೂ ಕೂಡ ನಾವು ಒಂದು ವಿಡಿಯೋ ಕೂಡ ಹಿಡಿದು ಕಳಿಸಿಲ್ಲ ಹೊಸ ಮನೆದು. ನೀವು ಸರ್ಪ್ರೈಸ್ ಆಗಿ ಅಲ್ಲಿ ಬಂದ್ಮೇಲೆ ನೋಡಿ, ಸರಿನಾ? ನಾನು ಫೇಸ್ ಟು ಫೇಸ್ ಹಿಂಗೆ ನೋಡ್ತೇನೆ. ಡೈರೆಕ್ಟ್ ನೋಡಿ, ಅದೇ ಮಜಾ. ಹಾಗಿದ್ರೇನೆ ಮಜಾ. ಆದ್ರೂ ಏನ್ ಗೊತ್ತಾ, ನೀವು ಒಂದು ಜಸ್ಟ್ ವಿಡಿಯೋ ಕಳಿಸ್ಬೇಕಿತ್ತು. ಅದು ನೀವು ಕ್ಯೂರಿಯಾಸಿಟಿ ಕಳ್ಕೊಂಬಾರ್ದಲ್ವಾ? ಸೊ ಅದಕ್ಕೆ ಇಷ್ಟು ಸರ್ಪ್ರೈಸ್ ಆಗಿ ಇಡ್ತೀವಿ. ನಮ್ಗೆ ನೀವೆಷ್ಟು ಮುಖ್ಯನೋ ನಮ್ಮ ಸಬ್ಸ್ಕ್ರೈಬರ್ಸು ಕೂಡ ಅಷ್ಟೇ ಮುಖ್ಯ. ಸೊ ಅವ್ರಿಗೆ ತೋರಿಸಿಲ್ಲ ಇನ್ನು, ಅದಕ್ಕೆ ನಿಮ್ಗೂ ತೋರಿಸಿಲ್ಲ. ನಿಮ್ಗೆ ಬೆಂಗಳೂರು ಲೈಫ್ ಇಷ್ಟನಾ ಹಂಗಂದ್ರೆ? ಇಷ್ಟ. ಯಾಕಂದ್ರೆ ಇಲ್ಲಿ ಫುಡ್ ಅದು ನಾವು ಮನೇಲಿ ಮಾಡ್ಕೊಂಡು ತಿನ್ನೋದಲ್ಲ, ಜಾಸ್ತಿ ಟೇಸ್ಟಿಯಾಗೇ ಇರುತ್ತೆ. ನನಗೇನಾದ್ರು ಹೇಳಿದ್ರೆ ಬೆಂಗಳೂರು ಇಷ್ಟನಾ ಇಲ್ಲಿ ವಿಲೇಜ್ ಅಲ್ಲಿ ಇರೋದು ಇಷ್ಟನಾ ಅಂತ ಅಂದ್ರೆ ಎರಡೂ ಇಷ್ಟನೇ. ಬಟ್ ಜಾಸ್ತಿ ಇಷ್ಟ ಅಂದ್ರೆ ವಿಲೇಜ್. ನನಗೆ ನ್ಯಾಚುರಲ್ ಫುಡ್ ಇಷ್ಟ. ಈ ಔಟ್ ಸೈಡ್ ಎಲ್ಲ ತಿನ್ನೋದು ನನಗೆ ನಿಜವಾಗ್ಲೂ ಇಷ್ಟ ಆಗಲ್ಲ. ಏನೋ ತಿನ್ಬೇಕಲ್ಲ ಅಂತ ತಿಂತೀನಿ ಅಷ್ಟೇ. ನಮ್ಮ ಸಣ್ಣ ಅವ್ರನ್ನ ಕೇಳೋಣ. ಸಣ್ಣಮ್ಮ, ವಿಲೇಜ್ ಲೈಫ್ ಇಷ್ಟನಾ ನಿಮಗೆ? ಬ್ಯಾಂಗ್ಳೂರ್ ಇಷ್ಟನಾ? ವಿಲೇಜ್ ಇಷ್ಟ. ವಿಲೇಜ್ ಇಷ್ಟನಾ? ಅಂದ್ರೆ ಆಕ್ಚುಲಿ ನಾವು ಲಕ್ಕಿ. ಯಾಕೆ ಹೇಳಿ, 2 ಲೈಫ್ ಅಲ್ಲೂ ಇದೀವಿ, ವಿಲೇಜ್ ಅಲ್ಲೂ ಇದೀವಿ. ನಮ್ಗೆ ಯಾವ ಲೈಫ್ ಬೇಕಾದ್ರೆ ನಾವು ಚೂಸ್ ಮಾಡ್ಕೋಬಹುದು. ಆ ತರ ಅಪರ್ಚುನಿಟಿ ನಮ್ಗೆ ದೇವ್ರು ಕೊಟ್ಟಿದ್ದಾರೆ ತಾನೆ. ಹೌದು. ಬಟ್ ವಿಲೇಜ್ ಅಲ್ಲಿ ಇದ್ರೇನೆ ಚೆನ್ನಾಗಿರೋದು ನೋಡಿ. ನಿಮ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಹುಡ್ದಾಗ್ಲೇ ಕೊಟ್ಟಿದ್ರು. ಹೌದು, ನನಗೆ ಹುಟ್ಟದ ಮೇಲ್ ಕೊಟ್ಟಿದ್ದಾರೆ ದೇವರು. ನಾನು ಸಿಕ್ಕಿದ್ಮೇಲೆ. ನನಗೆ ವಿಲೇಜ್ ಅಂದ್ರೆ ತುಂಬಾ ಇಷ್ಟ ಇತ್ತು. ಮದ್ವೆ ಆದ್ಮೇಲೆ ಸಣ್ಣವ್ರ ಕಡೆಯಿಂದ ನನಗೊಂದು ದೊಡ್ಡ ಗಿಫ್ಟ್ ಇದು. ಇಲ್ಲಿ ನೋಡಿ ಮುನು, ಬೇಕಾದಾಗ ತರಕಾರಿ ಎಲ್ಲ ನಾವೇ ಮಾಡ್ಕೋಬಹುದು. ಅಮ್ಮ ನೋಡಿ ಸಾಂಬಾರ್ ಮಾಡಿದ್ದಾರೆ ಸೌತೆದು. ಅವ್ರಾಗೆ ರೆಡಿ ಅಂದ್ರೆ ಅವ್ರಾಗೆ ನೆಟ್ಟು ಅದರಿಂದ ಬೆಳೆದಿರೋ ತರಕಾರಿನೇ ಮಾಡಿದ್ದಾರೆ. ಅದೆಲ್ಲ ಹೆವಿ ಪ್ರೋಟೀನ್. ಮತ್ತೆ ಇವಾಗ ಅಂಗಡಿಯಿಂದ ತಂದ್ರೆ ಏನಾಗಿರುತ್ತೆ ಹೇಳಿ, ಔಷಧಿ ಎಲ್ಲ ಹಾಕಿರ್ತಾರೆ ಅಲ್ವಾ? ಬಟ್ ಇಲ್ಲೇ ನೋಡಿ ತೋಡಲ್ಲಿ ಇದು ಸಿಗುತ್ತೆ, ಏಡಿ ಸಿಗುತ್ತೆ, ಮೀನ್ ಸಿಗುತ್ತೆ. ಏನ್ ಬೇಕಾದ್ರೂ ಆನ್ ಸ್ಪಾಟ್ ಅಲ್ಲಿ ಹೋಗಿ ತಗೊಂಡು ಮಾಡ್ಕೋಬಹುದಲ್ವಾ? ತರಕಾರಿ, ಫ್ರೂಟ್ಸ್ ಎಲ್ಲ ಅಲ್ಲ. ಬೆಟರ್ ವಿಲೇಜ್. ಬಟ್ ಪೀಸ್ ಆಗಿರುತ್ತೆ, ನಮ್ಗೆ ನೆಮ್ಮದಿ ಸಿಗೋದು ಆಕ್ಚುಲಿ ವಿಲೇಜ್ ಅಲ್ಲಿ. ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತೆ? ವಿಲೇಜ್ ಇಷ್ಟ. ಅಂದ್ರೆ ಪೇಟೆನೂ ಬೇಕು ಮುನು, ಬಟ್ ವಿಲೇಜ್ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್. ನಮ್ ಧನ್ಯ ಅವರು ಸಿಟಿ ಇಷ್ಟಪಡ್ತಾರೆ. ಏನಕ್ಕಂದ್ರೆ ಇಲ್ಲಿದ್ದೀರಲ್ವಾ, ಅದಕ್ಕೋಸ್ಕರ. ಇಲ್ಲದಿದ್ರೆ ನಾನು ಹಳ್ಳಿನ ಇಷ್ಟಪಡ್ತಿದ್ದೆ, ಇಲ್ಲಿ ಬೆಳೆದದಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಸಿಟಿಗೆ. ಇವತ್ತಿನ ದಿನ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನಂತೂ ತುಂಬಾನೇ ಎಂಜಾಯ್ ಮಾಡಿದ್ದೀನಿ ಇವತ್ತಿನ ದಿನ. ಅದರಲ್ಲಿ ಕೆಲವೊಂದು ಮೂಮೆಂಟ್ಸ್ ನ ನಿಮ್ಗೂ ಕೂಡ ತೋರಿಸಿದೀನಿ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ. ನರೇಂದ್ರ ಮೋದಿ ತಿಂದ್ರೆ ಬೋಟಿ ಹೇಳಿ, ಆಧಾರ್ ಕಾರ್ಡ್
ಆದರ್ ಆತೆ ಹಾ ಆರ್ತಿಕ ಅತ್ತಿಗೆ ಆರ್ತಿಕ ಎಂತ ಆ ಮನೆಗೆಲ್ಲ ಈ ಮನೆಗೆ ಕೇಳ್ಬೇಕಾದ್ರೆ ಆರ್ತಿಕ ಆರ್ತಿಕ ಎಂಬ ಹುಡುಗಿ ಆರ್ಥಿಕ ಹುಡುಗಿ ಕೆಂಪು. ಕೆಂಪು ಎಲ್ಲಿದೆ ಮತ್ತು ರಾಕ್ಷಸ ಸರ್ ನೋಡಿ ಸರ್ ನೋಡಿ ಸರ್. ಏ ಧನ್ಯಮ್ಮ ನಗ್ಬೇಡಿ ನಗ್ಬೇಡಿ. ಅವರು ನಂಗೆ ಕಿರ್ಚ್ಬೇಡ ಅಂತ ಹೇಳಿ ಇದು ಊರಿಗಿಡೀ ಹೇಳೋ ತರ ಕಿರ್ಚಿಸ್ತಾರೆ. ನಾಯಿ ಮರಿ ಯು ನಾಯಿ ಮರಿ ಒಂದು ನಾಯಿ ಮರಿ ಒಂದು ನಾಯಿ ಮರಿ ನಾಯಿಗೆ ನಾಯಿ ಮರಿ ಯಾಕೆ ಯಾಕೆ ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು